ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ಸಂಪುಟ ವಿಸ್ತರಣೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಆಗಿದೆ ಅಷ್ಟೇ. ಹೊಸ ಚುನಾವಣೆಯೊಂದಾಗಿ ಅಧಿಕಾರವನ್ನು ಕಾಂಗ್ರೆಸ್ ಇಲ್ಲಿ ನಡೆಸ್ತಾ ಇಲ್ಲ. ಆದರೆ ಸಂಪುಟ ವಿಸ್ತರಣೆ ಅಂತ ಸಂದರ್ಭದಲ್ಲಿ ತೆಗೆದುಕೊಳ್ತಿರುವಂತಹ ದಿನಗಳು ಅಥವಾ ಸಮಯ ಏನಿದೆ ಚರ್ಚಾಸ್ಪದವಾಗಿದೆ. ಈಗ ಎರಡನೇ ಹಂತದ ಮಾತುಕತೆಗೆ ಇಲ್ಲಿ ರಾಜ್ಯದ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಮೂಲದ ಮಾಹಿತಿಯ ಪ್ರಕಾರ ಹೊಸಬರಿಗೆ ಆದ್ಯತೆಯ ಸಾಧ್ಯತೆ ಹೆಚ್ಚಾಗಿರೋದ್ರಿಂದಾಗಿ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಗ್ಗಂಟನ್ನು ಯಾವ ರೀತಿ ಬಗೆಹರಿಸ್ತಾರೆ ಎನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಬಹಳ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿರುವಂತಹ ಕಾಂಗ್ರೆಸ್ ನಾಯಕತ್ವದ ಬದಲಾವಣೆಯನ್ನು ಅಂದರೆ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಮಾಡಿಕೊಂಡಿದ್ರೂ ಕೂಡ ನೀವು ಗಮನಿಸಬಹುದು, ಸಂಪುಟ ವಿಸ್ತರಣೆ ಅಂದರೆ ಹಲವಾರು ಆಯಾಮಗಳಲ್ಲಿ ಯೋಚನೆ ಮಾಡೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ 2028ರ ವಿಧಾನಸಭಾ ಚುನಾವಣೆ ಸನಿಹದಲ್ಲಿದೆ. ಇವತ್ತು ಯಾರಿಗೇ ನೀವು ಆದ್ಯತೆಯನ್ನು ಕೊಟ್ಟರು ಅದು 28ರ ಚುನಾವಣೆಗೆ ತಯಾರಿಯ ರೀತಿಯೇ ಇರಲೇಬೇಕಾಗತ್ತೆ. ಆ ಆಯಾಮದಲ್ಲಿ ಸಂಪುಟ ವಿಸ್ತರಣೆ ಅಂತ ಹೇಳಲಾಗ್ತಾ ಇದೆ. ಹೌದು, ಅಂದುಕೊಂಡಂತೆ ಆದರೆ ನಾಳೆ ಸಂಜೆಯೊಳಗೆ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಸಂಪುಟ ವಿಸ್ತರಣೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರ ಲಾಬಿ ಕೂಡ ಹೆಚ್ಚಾಗಿದೆ. ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆಗೆ ಕೌಂಟ್ಡೌನ್ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹೊಸ ಪಟ್ಟಿಯ ಜೊತೆ ದೆಹಲಿಗೆ ನಾಯಕರು ತೆರಳಿದ್ದಾರೆ. ಅವ್ರು ಯಾರು ನೋಡೋದಾದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೆಯೇ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್. ನಾಳೆಯೊಳಗೆ ಬಹುತೇಕ ಪಟ್ಟಿ ಫೈನಲ್ ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ ಹೊಸಬರಿಗೆ ಆದ್ಯತೆಯ ಸಾಧ್ಯತೆ ಇದೆ. ಹೌದು, ಮಹಿಳೆಯರಿಗೆ 2ಕ್ಕಿಂತಲೂ ಹೆಚ್ಚು ಸ್ಥಾನ ಅಂತ ಹೇಳಲಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಮೊದಲ ಹಂತದಲ್ಲಿ ಹಿರಿಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾಯಿತು. ಎರಡನೇ ಹಂತದಲ್ಲಿ 20 ಸ್ಥಾನಗಳು ಅಂದಾಗ ಹೊಸಬರಿಗೆ ಆದ್ಯತೆಯನ್ನು ಕೊಟ್ಟರೆ, ಕಾಂಗ್ರೆಸ್ ಅಂದಾಗ ನೀವು ಗಮನಿಸಬಹುದು 4-5 ಬಾರಿ ಶಾಸಕರಾದವರ ಸಂಖ್ಯೆ ಜಾಸ್ತಿ ಇದೆ. 4-5 ಬಾರಿ ಶಾಸಕರಾಗಿದ್ದರೂ ಕೂಡ ಸಚಿವ ಸ್ಥಾನವನ್ನು ಇದುವರೆಗೂ ಕೂಡ ಪಡೆದುಕೊಳ್ಳದ ಹಲವು ಹಿರಿಯ ನಾಯಕರಿದ್ದಾರೆ. ಹಾಗಾಗಿ ಅಳದು ತೂಗಿ ತೆಗೆದುಕೊಳ್ಳುವಂತಹ ನಿರ್ಧಾರ ಯಾವುದಕ್ಕೆ ದಿಕ್ಸೂಚಿಯಾಗಿರಬೇಕು ಅಂದರೆ 2028ರ ಚುನಾವಣೆಗೆ. ಅಂದರೆ ಇದೊಂಥರ ಪೂರ್ವ ತಯಾರಿಯ ರೀತಿಯೇ ಆಗಿರಬೇಕು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರೇ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರೇ ಇರ್ಬೋದು, ಬಿ.ಕೆ. ಹರಿಪ್ರಸಾದ್ ಅವರೇ ಇರ್ಬೋದು, ನಿರ್ಧಾರವನ್ನು ಅಥವಾ ಒಂದು ಪಟ್ಟಿಯನ್ನು ತಗೊಂಡು ಹೋಗಬೇಕಾದ್ರೆ 28ರ ದಿಕ್ಸೂಚಿಯಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅಂತ ಒಂದು ಸ್ಥಿತಿಯಲ್ಲಿ ಡೆಫಿನೆಟ್ಲಿ ಕಾಂಗ್ರೆಸ್ ಇದೆ. ಬಟ್ ರಾಜ್ಯದ ಜನರ ಹಿತದೃಷ್ಟಿಯಿಂದ ನೋಡೋದಾದರೆ ಈ ಡೆವಲಪ್ಮೆಂಟನ್ನು ನಿರೀಕ್ಷೆ ಮಾಡಿರಲಿಲ್ಲ ಜನ. ಕಳೆದ 3 ವರ್ಷಗಳಿಂದ ಚರ್ಚೆ ಆಗ್ತಿರುವ ಏಕೈಕ ವಿಷಯ ಆಗಿತ್ತು ಮುಖ್ಯಮಂತ್ರಿ ಗಾದಿ. ಅದಕ್ಕೊಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಕ್ತು. ಆದರೆ ಸಂಪುಟ ವಿಸ್ತರಣೆ ಅಂದಾಗ ಟೇಕಿಂಗ್ ಮೋರ್ ಟೈಮ್ ಇದೆಯಲ್ಲ, ವಿಚ್ ಇಸ್ ಡೇಂಜರಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಈ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಏನು ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಹೊಸ ಮುಖಗಳನ್ನು ನೋಡಬಹುದು. ಗೊತ್ತಿಲ್ಲ ಏನ್ ಮಾಡ್ತಾರೆ ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದು. ಯಾವಾಗ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಂತ ವಿಚಾರ. ನೋಡೋಣ, ಕಾದ್ ನೋಡೋಣ. ಬೇರೆ ಬೇರೆ ಹೋದ್ರು ಆಗೋದು ಒಂದೇ. ಎಲ್ಲರೂ ಬೇರೆ ಬೇರೆ ಕೊಟ್ಟಿದ್ದಾರೆ ನಿಜ, ಆದ್ರೆ ಆಗೋದು ಎಲ್ಲ ಕೂಡಿ ಹೈಕಮಾಂಡ್ ಒಂದೇ ಮಾಡ್ತಾರೆ. ಸೊ 20ರಲ್ಲಿ 20ಕ್ಕೆ ಮಾಡ್ಬೇಕು, ಬೇರೆ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಹೊಸ ಮುಖಗಳನ್ನು ಈಗಲೇ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಹೊಸ ಮುಖಗಳು ಬೇಕಂತ ಹೇಳಿದ್ದಾರೆ. ಸೊ ಖಂಡಿತ ಕೊಡ್ಬೋದು. ಇಲ್ಲ ಬರೀ ಮಗಳು ಹೇಳ್ರ ಅದೇ ರಾಜ್ಯದ ಅಭಿಪ್ರಾಯ ಅಲ್ಲ. ಅದಕ್ಕಿಂತ ನೋಡೋಣ, ಚುನಾವಣೆ ಆಗಲಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿ, ಅದ್ರ ಬಗ್ಗೆ ಅವಾಗ ಚರ್ಚೆ ಮಾಡೋಣ. ಎಲ್ಲರೂ ಬಹಳಷ್ಟು ಮಾಡ್ತಾರೆ. ಅದಕ್ಕೆ ಏನು ಕನೆಕ್ಟ್ ಆಗುವಂಥದ್ದು ಏನು ಲೆಕ್ಕ ಇಲ್ಲ. ಎಲ್ಲರಿಗೂ ಆಗುವ ಆಸೆ ಇದೆ. ಅದು ಕಾದ್ ನೋಡೋಣ. ಥ್ಯಾಂಕ್ ಯು. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದನ್ನು ಗಮನಿಸಿದ್ರಿ. ಹೈಕಮಾಂಡ್ನ ತೀರ್ಮಾನ, ಅವ್ರು ಏನೇನು ತೀರ್ಮಾನ ಮಾಡಿದಾರೋ ಅದು ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಹೈಕಮಾಂಡೇ ಅಂತಿಮವಾಗಿ ತೆಗೆದುಕೊಳ್ಳುವಂಥದ್ದು ನಿರ್ಧಾರದ ವಿಚಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ. ಆದರೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದ್ರಿಂದಾಗಿ ಹೈಕಮಾಂಡ್ ಜೊತೆಗೆ ಅಂಥ ಲಾಬಿಯ ವಿಚಾರದಲ್ಲಿ ತಮ್ಮ ಪ್ರಯತ್ನ ಇಲ್ಲ ಅಥವಾ ತಮ್ಮ ಬೆಂಬಲಿತ ಶಾಸಕರನ್ನು ಸಚಿವ ಸ್ಥಾನದಲ್ಲಿ ಕೂರಿಸುವಂಥ ಪ್ರಯತ್ನ ಇಲ್ಲ ಅಂತ ಏನಾದರೂ ಸ್ಪಷ್ಟಪಡಿಸಿದ್ರ ಅನ್ನುವಂಥ ಸಹಜ ಪ್ರಶ್ನೆ. ಅದೇನೇ ಇದ್ರೂ ಕೂಡ ನೋಡಿ, ಹೊಸದಾಗೇನು ಚುನಾವಣೆ ಆಗಿಲ್ಲ, ಬಿಗ್ ಮ್ಯಾಂಡೇಟಿನ ಏನು ಕಳೆದ ತಿಂಗಳೇನು ಪಡ್ಕೊಂಡಿಲ್ಲ. ಸಂಪುಟ ವಿಸ್ತರಣೆ ಅಂದಾಗ ಇಮಿಡಿಯೇಟ್ ಆಗಬೇಕಾಗಿರುವಂಥ ಪ್ರೋಸೆಸ್,
ಆ ನಿಟ್ಟಿನಲ್ಲಿ ಆಗ್ತಿರುವಂಥ ಹಿನ್ನಡೆಯನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಪ್ರತಿಪಕ್ಷಗಳಿಗೆ ಒಂದಲ್ಲ ಒಂದು ವಿಚಾರದಲ್ಲಿ ಆಹಾರ ಆಗ್ತಾನೇ ಇದೆ ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಪ್ರತಿಪಕ್ಷ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪ್ರಬಲವಾಗಿ ವಿರೋಧಿಸ್ತಾ ಇದೆಯಾ, ಪ್ರಬಲವಾಗಿ ನಿಂತ್ಕೊಂಡಿದೆಯಾ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಯೋದಕ್ಕೆ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರು ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ನವೀನ್ ಅಯ್ಯರ್ ಅವರಿದ್ದಾರೆ. ನಮಸ್ಕಾರ. ಶಶಿಕಾಂತ್ ಯಡಹಳ್ಳಿ ಅವರೇ, ನೀವು ಹೇಳಬೇಕು. ಯಾಕಂತ ಹೇಳಿದ್ರೆ ಹೊಸದೊಂದು ಚುನಾವಣೆಯಾಗಿ ಬಹಳ ದೊಡ್ಡ ಮ್ಯಾಂಡೇಟ್ ಅಂತ ತೊಗೊಂಡು ಸಂಪುಟ ರಚನೆ ವಿಸ್ತರಣೆ ಅಂದಾಗ ತೊಗೊಂಡ್ಲಿ ಬಿಡು ಟೈಮು. ಪಾಪ ಬಿಗ್ ಮ್ಯಾಂಡೇಟ್ ತೊಗೊಂಡಿದ್ದಾರೆ. 4-5 ಬಾರಿ ಶಾಸಕರಾದವ್ರು ಇನ್ನೂ ಸಚಿವರೇ ಆಗಿಲ್ಲ, ಅವ್ರಿಗೊಂದು ಅವಕಾಶ ಕೊಡಬೇಕು. ಹೊಸವರ ಉತ್ಸಾಹ ಭಾಳ ದೊಡ್ಡದಿದೆ, ಅವ್ರಿಗೂ ಅವಕಾಶ ಕೊಡಬೇಕು. ಅಳದು ತೂಗಿ ನಿರ್ಧಾರ ತಗೋಬೇಕು. ರೈಟ್, ವಿ ಅಗ್ರಿ. ಬಟ್ ರೈಟ್ ನಾವು ಆ ಥರ ಇಲ್ಲ. ನಾಯಕತ್ವದ ಬದಲಾವಣೆಯಾಗಿದೆ. ವಿಸ್ತರಣೆ ಅಂದಾಗ ಇರುವಂಥ ಕಾಲಾವಕಾಶದಲ್ಲಿ ಒಂದು ನಿರ್ಧಾರವನ್ನು ಬೇಗ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಡವಿರೋದು ಕಾಣ್ತಾ ಇದೆ. ನೀವೇನು ಹೇಳ್ತೀರಿ? ಈಗ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದು 28ನ್ನು ಕೇಂದ್ರೀಕೃತವಾಗಿ ತಗೋತಾರ? ಹೊಸ ಸರ್ಕಾರ ಬಂದಾಗ ಪೋರ್ಟ್ಫೋಲಿಯೋನ ಹಂಚೋದು ಸುಲಭ. ಈಗ ಯಾಕೆಂದ್ರೆ ಅವ್ರಿಗೆ ಆಸೆ ಆಮಿಷ ತೋರಿಸ್ಬೋದು. ಒಂದು ಅರ್ಧ ಆದ್ಮೇಲೆ 2020 ಆದ್ಮೇಲೆ ನಾವು ಇನ್ನೊಂದು ಸರ್ತಿ ನಿಮ್ಗೆ ಅವಕಾಶ ಕೊಡ್ತೀವಿ, ಇವಾಗ ಕೆಲವು ಜನಕ್ಕೆ ಕೊಡ್ತೀವಿ ಅಂತ. ಇವಾಗ ಇರೋದೇ ಇನ್ನು 2 ವರ್ಷ. 2 ವರ್ಷದಲ್ಲಿ 6 ತಿಂಗಳು ಬಿಟ್ಬಿಡಿ, ಎಲೆಕ್ಷನ್ಗೆ ಹೋಗುತ್ತೆ. 1.5 ವರ್ಷದಲ್ಲಿ ಮತ್ತೆ ಬೈಫರ್ಗೇಟ್ ಮಾಡಕ್ ಸಾಧ್ಯ ಇಲ್ಲ. ಇದೇ ಕೊನೆಯ ಅವಕಾಶ ಅಂತ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಹೋಗ್ಲಿ, ಇದರಲ್ಲಾದ್ರೂ ಸ್ವಲ್ಪ ಆದ್ರೂ ನಮ್ಗೆ ಸಿಕ್ಲಿ ಪಾಲು. ಆದ್ದರಿಂದ ಎಲ್ಲರೂ ಪ್ರಯತ್ನವನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಲ್ಲಿ ಹೋಗ್ತಾರೆ, ಇನ್ಯಾರೋ ಮನೆ ಹೋಗ್ತಾರೆ, ಸಿದ್ದರಾಮಯ್ಯ ಅವ್ರ ಮನೆ ಹೋಗ್ತಾರೆ, ಹರಿಪ್ರಸಾದ್ ಅವ್ರ ಮನೆ ಹೋಗ್ತಾರೆ. ನಮಗೆ ಏನಾದ್ರೂ ಆಗಲಿ, ನಮಗೊಂದು ಒಳ್ಳೆ ಅವಕಾಶ ಸಿಕ್ಲಿ ಇವಾಗಾದ್ರೂ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಇರ್ತಕ್ಕಂಥ ಸೀನಿಯರ್ಸ್ ಇದಾರಲ್ಲ, ಅವ್ರು ಬಿಟ್ಕೊಡಕ್ ರೆಡಿ ಇಲ್ಲ. ಅವ್ರು ನಾವೇ ಬಿಟ್ಕೊಡ್ಬೇಕ್ರಿ ನಮ್ ಜಾಗ ಅಂತ ಇವರು ನಾವೇ ಬಿಡೋದಿಲ್ಲ, ನಮಗೂ ಅವಕಾಶ ಬೇಕು ಅಂತ ಇವರು ಹೊಸಬ್ರು ಅಲ್ಲ, ಹೊಸಬ್ರು ಹಳಬ್ರು ಅಥವಾ ಬಿಟ್ಟು ಹೋಗಿರ್ತಕ್ಕಂಥವ್ರು, ಆಮೇಲೆ ಬೇರೆ ಪಕ್ಷದಿಂದ ಬಂದಿರ್ತಾರೆ ಇವರು ಹಲವಾರು ಜನ ಇದ್ದಾರೆ. ಸೊ ಇವರೆಲ್ಲರೂ ಸಹಿತ ಒಂದೇ ಒಂದು ಕನಸು, ಒಂದೇ ಒಂದು ಆಸೆ. ಏನು ಅಂತಂದ್ರೆ ಹೆಂಗಾದ್ರೂ ಮಾಡಿ ಏನಕ್ಕೇನ ಪ್ರಕಾರೇನ ನಾವು ಸಚಿವ ಪಟ್ಟವನ್ನ ಗಿಟ್ಟಿಸಬೇಕು ಅನ್ನೋದು. ಸೊ ಇಂತಹ ಸಂದರ್ಭದಲ್ಲಿ ಈ ಹೈಕಮಾಂಡ್ ಪಕ್ಷದೊಂದು ಗೋಳಿದೆ ರೀ. ಯಾಕಂದ್ರೆ ಯಾವುದನ್ನು ಸಹಿತ ಇವರು ಇಂಡಿಪೆಂಡೆಂಟ್ ಆಗಿ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಪಕ್ಷ ಯಾವ್ದಿದ್ರು ಹೈಕಮಾಂಡ್ ಪಕ್ಷ ಅನ್ನೋದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಮೇಲೆ ನೋಡ್ಬೇಕು ಡೆಲ್ಲಿ ಕಡೆಗೆ, ಅವರೇ ಬರಬೇಕು, ಅವರೇ ಹೇಳ್ಬೇಕು ಇಂತಿಂಥವ್ರು ಆಗ್ಬೇಕಂತ. ಇವ್ರು ಪಟ್ಟಿ ಕಳಿಸಿ ಇವ್ರು ಪಟ್ಟಿ ಕಳಿಸ್ಬೇಕು, ಅವ್ರು ಸ್ಪುಟ್ನಿ ಮಾಡಬೇಕು, ಆ ನಂತರ ಕಳಿಸ್ಬಿಡ್ಬೇಕಾಗತ್ತೆ. ಇಲ್ಲಿರ್ತಕ್ಕಂಥವ್ರು ನಾನು ಏನಪ್ಪ ಮಾಡ್ಲಿ, ಹೈಕಮಾಂಡ್ ಇವರು ಸಹಿತ ಅಲ್ಲೇ ತೋರಿಸ್ತಾರೆ ಬೆಳ್ಳನ್ನ, ನಮಗ್ ಗೊತ್ತಿಲ್ಲಪ್ಪ ನೋಡಿ ಹೈಕಮಾಂಡ್. ಸೊ ಈ ಹೈಕಮಾಂಡ್ ಅನ್ನುವುದೇ ನಿಜಕ್ಕೂ ಸಹಿತ ಪ್ರಜಾಪ್ರಭುತ್ವ ಮಾರಕವಾದದ್ದು. ಯಾಕಂದ್ರೆ ಇದು ಒಕ್ಕೂಟ ದೇಶ ನಮ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳು ಸಹಿತ ತಮ್ಮದೇ ಆದಂತ ಇಂಡಿಪೆಂಡೆಂಟ್ ಒಪಿನಿಯನ್ ಇರುತ್ತೆ. ಅವರು ತನ್ನ ರಾಜ್ಯಕ್ಕೆ ಬೇಕಾದಂತ ಮುಖ್ಯಮಂತ್ರಿಯನ್ನ ಅಲ್ಲಿರ್ತಕ್ಕಂಥ ಶಾಸಕರು ಆಯ್ಕೆ ಮಾಡಬೇಕು. ಆ ಮುಖ್ಯಮಂತ್ರಿಯ ಒಂದು ವಿವೇಚನೆಯ ಮೇರೆಗೆ ತನಗೆ ಯಾರ್ಯಾರು ಬೇಕು, ಯಾರ್ಯಾರನ್ನ ನಾವು ತೆಗೆದುಕೊಂಡ್ರೆ ಪೋರ್ಟ್ಫೋಲಿಯೋದಲ್ಲಿ ಕೆಲಸಗಳಾಗ್ತವೆ ಅನ್ನೋದನ್ನ ನಿರ್ಧಾರ ಮಾಡೋದು ಮುಖ್ಯಮಂತ್ರಿಯ ವಿವೇಚನೆ ಮತ್ತು ಹಕ್ಕು. ಆದ್ರೆ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಹೈಕಮಾಂಡ್ ವ್ಯವಸ್ಥೆಯಲ್ಲಿ ಯಾವತ್ತೂ ಅತಂತ್ರವಾಗಿ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಮಾತಿಗೆ, ಅವರ ನಿರ್ಧಾರಕ್ಕೆ ಇಲ್ಲಿ ಬೆಲೆ ಕಡಿಮೆ. ಏನಿದ್ರು ಸಹಿತ ಮೇಲ್ಗಡೆ ಹೋಗ್ಬೇಕು, ಹೈಕಮಾಂಡ್ ಹೋಗ್ಬೇಕು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರು ಮರ್ಜಿ ಕಾಯಬೇಕು. ಆಮೇಲೆ ಸುರ್ಜೇವಾಲ್ ಅವರು, ವೇಣುಗೋಪಾಲ್ ಅವರು ಅವರೆಲ್ಲರೂ ಸಹಿತ ರೆಕಮೆಂಡ್ ಮಾಡಬೇಕು. ಆ ನಂತರ ಯೋಚನೆ ಮಾಡಿ ಇಂತಿಂತವ್ರು ಇರ್ಲಿ, ಇಂತಿಂತವ್ರು ಹೋಗ್ಲಿ ಅಂತ ಕೇಳ್ತಾ ಇರೋದು. ಆದ್ರೆ ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಯಾರಿಗೆ ಗೊತ್ತಿದೆ? ಕರ್ನಾಟಕದ ಪಾಲಿಟಿಕ್ಸ್ ಗೊತ್ತಿರೋದು ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗೆ, ಕರೆಕ್ಟ್, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ. ಹೌದು, ಈ ಮೇಲೆ ಇರೋರಿಗೆ ಏನು ಗೊತ್ತಿರುತ್ತೆ? ಹಲವಾರು ಸರಿ ತಪ್ಪು ನಿರ್ಧಾರಗಳನ್ನ ಮಾಡ್ತಾರೆ ಅವರು. ಸೊ ಆದ್ದರಿಂದ ಇದು ನಿಜಕ್ಕೂ ಸಹಿತ ಪ್ರಜಾಪ್ರಭುತ್ವ ಮಾರಕವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಅನ್ನೋದು ಆಯಾ ರಾಜ್ಯದ ಯಾರು ಉಸ್ತುವಾರಿ ಇರ್ತಾರೋ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಇರ್ತಾರೋ, ಆ ರಾಜ್ಯದ ಪಕ್ಷದ ಅಧ್ಯಕ್ಷರು ಇರ್ತಾರೋ ಅವರಿಗೆ ಬಿಟ್ಟು, ನಿಮ್ಮ ವಿವೇಚನೆಯಪ್ಪ, ನಮ್ಮ ಉದ್ದೇಶ ಮುಂದಿನ ಸಾರ್ತಿ 2028ರಲ್ಲಿ ಮತ್ತೆ ಚುನಾವಣೆ ಗೆಲ್ಲಬೇಕು. ಆ ಗೆಲ್ಲೋದಕ್ಕೆ ನೀವು ಏನೇನು ಮಾಡ್ತಿರೋ ಮಾಡಿ, ಆ ಗೆಲ್ಲಿಸಿಕೊಂಡು ಬರುವ ಯೋಗ್ಯತೆ ಯಾರ್ಯಾರಿದೆಯೋ ಅವರವ್ರನ್ನೆಲ್ಲರನ್ನು ಸಹಿತ ನೀವು ಸಚಿವರನ್ನಾಗಿ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಹೇಳ್ತಾ ಇಲ್ಲ.
ಆದ್ದರಿಂದ ಇದು ನಿಜಕ್ಕೂ ಸಹಿತ ಮಾರಕವಾಗಿದೆ. ಈ ಸಮಸ್ಯೆ ಪ್ರಾದೇಶಿಕ ಪಕ್ಷಗಳಲ್ಲಿ ಇಲ್ಲ. ಅಲ್ಲಿಗೆ ಬರ್ತೀನಿ ಸರ್. ಯಾಕಿಲ್ಲ ಮತ್ತು ಕಾಂಗ್ರೆಸ್ನಲ್ಲಿ ಯಾಕೆ ಇನ್ನೂ ಇಷ್ಟು ಉಲ್ಬಣ ಅಂಥೇಳಿ ಕುಮಾರ್ ಅವ್ರು ಹೇಳಬೇಕು. ಸಂಪುಟ ವಿಸ್ತರಣೆ ಯಾವಾಗ, ಎಲ್ಲಿ ತನಕ ನಿರೀಕ್ಷೆ ಮಾಡೋಣ? ನಿರೀಕ್ಷೆ ಏನು ಇಟ್ಕೊಂಡಿದ್ದೀರಿ ನೀವು, ಏನು ಚರ್ಚೆ ಮಾಡ್ತಿದ್ದೀರಿ ಅದು ಮುಕ್ತಾಯ ಆಗಿದೆ. ನಾಳೆ ಸಚಿವ ಸಂಪುಟ ವಿಸ್ತರಣೆಯ ಕಾರ್ಯಕ್ರಮ ನಡೀಬಹುದು ಅಥವಾ ನಾಡಿದ್ದು ನಡೀಬಹುದು. ನಾಳೆ ಸಾಯಂಕಾಲ ಫಿಕ್ಸ್ ಬಹುತೇಕ. ಖಂಡಿತವಾಗ್ಲೂ ಆ ಥರದೊಂದು ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಈಗಾಗಲೇ ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಹಾಲಿ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ನಡೆಸಿದ್ದಾರೆ ಮತ್ತು 3 ಜನ ಒಟ್ಟಿಗೆ ಕೂತ್ಕೊಂಡು ಕೂಡ ಚರ್ಚೆಯನ್ನು ನಮ್ಮ AICC ಕಾರ್ಯದರ್ಶಿಗಳು ಇವ್ರ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಜೊತೆ ಮತ್ತು ನಮ್ಮ ಉಸ್ತುವಾರಿ ಸರ್ಜೇವಾಲಾ ಅವ್ರ ಜೊತೆ ಎಲ್ಲ ಚರ್ಚೆಗಳು ಆಗಿದೆ. ಈಗಾಗಲೇ ಚರ್ಚೆ ಆಗಿರೋದು ಇವತ್ತು ರಾತ್ರಿ ಫೈನಲ್ ಆಗ್ಬೋದು ಅಥವಾ ನಾಳೆ ಬೆಳಗ್ಗೆ ಆಗ್ಬೋದು. ಯಾವ ಮಾನದಂಡದಲ್ಲಿ ಪಟ್ಟಿಗಳು ಹೋಗಿದೆ? ನಿಮಗೆ ಗೊತ್ತಿರೋವಂಥದ್ದೇ, ಈಗಾಗಲೇ ಎಲ್ಲ ವಿಷಯಗಳು ಗೊತ್ತಿರೋವಂಥದ್ದೇ. ಈಗ ಹಳಬರಿಗೆ ಎಷ್ಟು ಜನರಿಗೆ ಕೊಡಬೇಕು, ಇನ್ನು ಉಳಿಕೆ ಎಷ್ಟು ಜನರಿಗೆ ಉಳಿಯುತ್ತೆ, 20 ಸೀಟಲ್ಲಿ 18 ಜನರನ್ನು ಮಾಡಬೇಕು, 20 ಪೂರ್ಣ ಮಾಡಬೇಕು ಅಥವಾ 2 ಖಾಲಿ ಇಟ್ಕೋಬೇಕು. ಅಲ್ಲ, ಇದು ಎಲ್ಲ ರಾಜಕಾರಣ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇದು ನಡ್ಕೊಂಡ್ಬಂದಿರೋವಂಥದ್ದೇ. ಆಮೇಲೆ ಇಲ್ಲಿ ಪ್ರಾಂತ್ಯವಾರು, ಜಾತಿವಾರು, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಬೆಳಗಾವಿ ಭಾಗ ಮತ್ತು ನಮ್ಮ ಕರಾವಳಿ ಕರ್ನಾಟಕದ ಭಾಗದಿಂದ ಎಲ್ಲರನ್ನೂ ಆಯ್ಕೆ ಮಾಡಬೇಕಾಗಿರುತ್ತೆ. ಪ್ರಾಂತ್ಯವಾರು ನೋಡಬೇಕಾಗತ್ತೆ ಮತ್ತು ಜಾತಿ ಲೆಕ್ಕಾಚಾರದಲ್ಲೂ ನೋಡಬೇಕಾಗತ್ತೆ. ಆಮೇಲೆ ವಿಶೇಷವಾಗಿ ಚುನಾವಣೆ ಇನ್ನೇನು ಹತ್ರದಲ್ಲಿ ಬರ್ತಾ ಇರೋದ್ರಿಂದ ನಾವು ಹೊಸ ಶಾಸಕರು ಏನು ಆಯ್ಕೆ ಆಗಿದ್ದಾರೆ ಮತ್ತು ಜನರ ನಡುವೆ ಅತಿ ಹೆಚ್ಚು ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ ಮತ್ತು ಹೊಸ ಶಕೆ ಪ್ರಾರಂಭ ಆಗೋದಕ್ಕೆ ತಮ್ಮಲ್ಲಿರುವಂಥ ಚಿಂತನೆಗಳನ್ನು ಏನು ಬಿತ್ತುತ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ, ಅಂಥವ್ರನ್ನು ಕೂಡ ಈ ಬಾರಿ ನಮ್ಗೆ ಆಶ್ಚರ್ಯಚಕಿತ ಆಗುವಂಥ ಹೆಸರುಗಳು ಕೂಡ ಬರ್ಬೋದು. ಈಗ ನಾಳೆ ಸಚಿವ ಸಂಪುಟ ವಿಸ್ತರಣೆ ಮಾಡೋ ಸಂದರ್ಭದಲ್ಲಿ ಆ ಹೆಸರುಗಳು ನಾಳೆ ಗೊತ್ತಾಗ್ಬೋದು. ನಾಳೆ ಆಗಲಿಲ್ಲ ಅಂತಂದರೆ ಅಕಸ್ಮಾತ್ ರಾಜ್ಯಪಾಲರು, ರಾಜಭವನ ಎಲ್ಲ ಸಿದ್ಧತೆಗಳು ಮಾಡ್ಕೋಬೇಕಾಗುತ್ತೆ. ಏನಾದ್ರು ರಾಜ್ಯಪಾಲರ ಅವೈಲಬಿಲಿಟಿ ಎಲ್ಲ ನೋಡಿಕೊಂಡು ನಾಳೆ ಅಕಸ್ಮಾತ್ ಸಾಧ್ಯ ಆಗಿಲ್ಲ, ನಾಡಿದ್ದಂತೂ ಕಡಾಖಂಡಿತವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು 25ನೇ ತಾರೀಕು ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಏನು ಹೇಳಿದ್ದಾರೆ ಅದರ ಪ್ರಕಾರವೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಇನ್ನೇನು ನಿರೀಕ್ಷೆ ಇಟ್ಕೋಬೇಕಾಗಿಲ್ಲ ನೀವು. ಮತ್ತು ಎಲ್ಲ ಸಂಪುಟ ದರ್ಜೆಯ ಮತ್ತು ಸಚಿವರಾಗಿ ರಾಜ್ಯದ ಏನೇನು ನೀವು ಈ ಖಾತೆಗಳು ನೋಡೋರಿಲ್ಲ, ಆ ಖಾತೆಗಳು ನೋಡೋರಿಲ್ಲ, ಎಲ್ಲ ಮುಖ್ಯಮಂತ್ರಿಗಳೇ ನೋಡ್ತಿದ್ದಾರೆ, ಆಮೇಲೆ ಉಸ್ತುವಾರಿ ಸಚಿವರುಗಳೇ ನೋಡ್ತಿದ್ದಾರೆ ಅಂತ ತಾವೇನು ಹೇಳಿದ್ರಿ, ಅದಕ್ಕೆ ತೆರೆ ಬೀಳಲಿದೆ. ತೆರೆ ಬಿದ್ದು ನಿರೀಕ್ಷೆ ನೀವೇನು ಇಟ್ಕೊಂಡಿದ್ದೀರಿ ಅದಕ್ಕಿಂತ ಸ್ವಲ್ಪ ಭಿನ್ನವಾದಂಥ ಪಟ್ಟಿ ಹೊರಗಡೆ ಬರುವ ಬಹಳ ದೊಡ್ಡ. ನನಗಿದೇ ಕ್ಯೂರಿಯಾಸಿಟಿಯನ್ನು ಜಾಸ್ತಿ ಮಾಡಿದ್ದು, ಹೊಸಬರಿಗೆ ಹೊಸ ಶಾಸಕರಿಗೆ ಅವಕಾಶ ಅಂದಾಗ ಹಿರಿಕರು ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. 4-5 ಬಾರಿ ಶಾಸಕರಾದರೂ ಕೂಡ ಪಾಪ ಸಚಿವ ಸ್ಥಾನವನ್ನು ಎಷ್ಟೋ ಮಂದಿ ಕೊಟ್ಟಿಲ್ಲ, ಅಂದರೆ ಅವಕಾಶ ಅಂತ ಸಿಕ್ಕಿಲ್ಲ. ಅವರು ಬನ್ನಿ, ನೀವು ಹೊಸಬರಿದ್ದೀರಿ, ಶಾಸಕರಿದ್ದಾರೆ, ನೀವು ಕೂಡ ಸಚಿವ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆದರೆ ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರ ಅಪೇಕ್ಷೆಯಂತೆ ಏನು 70, 30 ಅಥವಾ 40, 60 ಅಥವಾ 50 ಈ ಥರದ್ದು ಏನೇನೋ ಇರ್ತವೆ. ಆ ಎಲ್ಲ ಮಾನದಂಡಗಳಲ್ಲಿ ಈಗಾಗಲೇ 14-13 ಜನರು ಈಗ ಸಚಿವ ಸಂಪುಟದಲ್ಲಿದ್ದಾರೆ. ಇನ್ನು ಉಳಿಕೆ 20 ಏನು ಬಾಕಿ ಇದೆ ಅದನ್ನು ಯಾವ ಆಧಾರದಲ್ಲಿ, ಯಾವ ಪ್ರಾಂತ್ಯಕ್ಕೆ ಮತ್ತು ಹಿರಿಯರಿಗೆ ಎಷ್ಟು ಕೊಡಬೇಕು ಮತ್ತು ಕಿರಿಯರಿಗೆ ಎಷ್ಟು ಕೊಡಬೇಕು ಮತ್ತು ಜಾತಿವಾರು ಯಾವ್ಯಾವ ಕಳೆದ ಬಾರಿ ಯಾವ್ಯಾವ ಸಮಾಜಕ್ಕೆ ಸಿಕ್ಕಿಲ್ಲ ಅವಕಾಶ ಅವ್ರಿಗೂ ಕೊಡಬೇಕು. ಈ ಥರದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಹೈಕಮಾಂಡು ಅದರ ನಿರ್ಧಾರ ತೆಗೆದುಕೊಂಡು ನಾಳೆ ಪ್ರಕಟ ಮಾಡೋದಂತೂ ಸತ್ಯ. ನವೀನ್ ಅವರೇ, ನೀವು ಹೇಳಬೇಕು, ತಿಂಗಳ ಮಟ್ಟಿಗೆ ಇಲಾಖೆಗೆ ಸಂಬಂಧಪಟ್ಟ ಸಚಿವರೇ ಇರಲ್ಲ. ರಾಜ್ಯದಲ್ಲಿ ರೈತರ ಸಮಸ್ಯೆ ದುಪ್ಪಟ್ಟಾಗಿ ಹೋಗಿದೆ. ಕೃಷಿ ಇಲಾಖೆಗೆ ಒಬ್ಬ ಸಾರಥಿನೇ ಇಲ್ಲ. ಇಂಥ ಹಲವಾರು ಸಮಸ್ಯೆಗಳಿಗೆ ಇಲಾಖೆಗಳಲ್ಲಿ ಸಚಿವರೇ ಇಲ್ಲ ಅನ್ನೋದು ಸಮಾಜದ ದೃಷ್ಟಿಯಿಂದ, ಮತದಾರ ಪ್ರಭುಗಳ ದೃಷ್ಟಿಯಿಂದ ಎಷ್ಟು ಅಪಾಯಕಾರಿ. ಇವತ್ತು ಏನಾಗಿದೆ ಅಂದರೆ ಮೇಡಮ್, ಈ ಸಚಿವ ಸಂಪುಟ ಅನ್ನೋದು ಒಂಥರ ಗೊಂಬೆ ಆಟ ಥರ ಆಗೋಗಿದೆ. ಯಾಕಂದರೆ ಇವರು ಪ್ರತಿ ಬಾರಿ ಹೈಕಮಾಂಡ್ ಹತ್ರ ಸುಮಾರು 1 ತಿಂಗಳಿಂದ ಹೋಗ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಡಿಲೇ ಆಗಬೇಕಾಗಿತ್ತು?
ಇವತ್ತು ನಾವು ಆಲ್ರೆಡಿ ನೋಡ್ತಾ ಇದ್ದೀರಿ, ರೈತರು ಬರದಿಂದ ತತ್ತರಿಸಿ ಹೋಗಿದ್ದಾರೆ. ರೈತರಿಗೆ ಒಂದು ಪರಿಹಾರ ಕೊಡಬೇಕು, ಅದರ ಒಂದು ದೃಷ್ಟಿ ಇಲ್ಲ. ಪ್ರತಿಯೊಬ್ಬ ಶಾಸಕನು ಅವರವ್ರ ಕ್ಷೇತ್ರದಲ್ಲಿ ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದಲ್ಲ. ನೀವೊಂದು ಸಚಿವ ಆದ್ರೇನೆ ಕೆಲಸ ಮಾಡ್ಬೇಕಂತ ಏನು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ವಲ್ಲ. ಏನು 2028 ಎಲೆಕ್ಷನ್ಗೆ ಇವ್ರು ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ಶಾಸಕರಾಗಿ ಅವ್ರು ಕೆಲಸ ಮಾಡ್ಬೋದಲ್ಲ. ಸಚಿವರಾಗಿ ನಾನು ಕೆಲಸ ಮಾಡ್ಬೇಕನ್ನೋದು ಏನು ಇಲ್ವಲ್ಲ ಮೇಡಮ್. ಯಾಕಂದ್ರೆ ಇಚ್ಛೆ ಇದ್ರೆ ಹೆಂಗಿದ್ರು ಮಾಡ್ತಾರೆ ಅಂತ. ಯಾಕಂದ್ರೆ ಅಧಿಕಾರ ಯಾರಿಗೂ ಯಾವತ್ತೂ ಶಾಶ್ವತ ಇಲ್ಲ ಮೇಡಮ್. ಸೊ ಅವರು ಕೆಲ್ಸದಲ್ಲಿ ತೋರಿಸ್ಬೇಕು ಅದನ್ನ. ನಾನು 2028ಕ್ಕೆ ಯುವಕರಿಗೆ ಒಂದು ಅವಕಾಶ ಕೊಡ್ತೀರಿ, ಯುವಕರು ಬಂದ್ರೆ ಇದಾಗತ್ತೆ, ಅಥವಾ ಹಳೆಬ್ರು ಯಾರಿದ್ರು ಆ ದ್ವಂದ್ವ ನೀತಿಯಿಂದ ಆಚೆ ಬಂದ್ಬಿಟ್ಟು ಇವರು ಕೆಲ್ಸದ ಬಗ್ಗೆ ಒಂದು ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಇವಾಗ ನಾವು ಆಲ್ರೆಡಿ ನೋಡಿದಿರಿ, ಇವತ್ತು ಒಂದು 3 ವರ್ಷದಿಂದ ಇವರು 1-2 ವರ್ಷ ಇವ್ರು ಬರೀ ಕುರ್ಚಿ ಕದನದಿಂದಾನೇ CM ಫೈಟ್ ಇದೆ, ಕುರ್ಚಿ ಕದನ ಆಯ್ತು. ಅಭಿವೃದ್ಧಿ ಮಾತ್ರ ಶೂನ್ಯ. ಜನಸಾಮಾನ್ಯರನ್ನಂತೂ ಒಂದು ತ್ರಿಶಂಕು ಸ್ಥಿತಿಲಿ ಇವ್ರು ತಂದಿಟ್ಟಿದ್ದಾರೆ. ಯಾಕಂದ್ರೆ ಖಾತಾಗಳಾಗ್ಲಿ ಪ್ರತಿಯೊಂದಲ್ಲೂ ಇವತ್ತು ಜನರು ಒಂದು ಯಾಕಪ್ಪ ಇದು ಇಷ್ಟೊಂದು ನಮ್ಗೆ ಗೋಳ್ ಕೊಡ್ತಾ ಇದ್ದಾರೆ ಅಂತ ಜನರು ಅಷ್ಟೊಂದು ಬೇಜಾರಾಗೋಗಿದೆ. ಸೊ ಆ ಬೇಜಾರಿಗೆ ಇವರು ಪರ್ಯಾಯ ಬಂದ್ಬಿಟ್ಟು ಕೆಲಸ ಮಾಡಬೇಕು ಮೇಡಮ್. ಕೆಲಸ ಬಂದ್ಬಿಟ್ಟು ಶೂನ್ಯ ಆಗಿದೆ. ಇವ್ರಿಗೆ ಸಚಿವ ಸ್ಥಾನ ಬೇಕು. ಏನಂದರೆ ಸ್ಥಾನ, ನನಗೊಂದು ಸಚಿವ ಸ್ಥಾನ ಇದ್ದರೆ 2 ವರ್ಷದಲ್ಲಿ ನಾನು ಈ ಒಂದು ಸಚಿವ ಆಗಿದ್ದೆ ಅನ್ನೋ ಆ ಹೆಮ್ಮೆ ಏನಕ್ಕೆ? ನೀವು ಜನಸಾಮಾನ್ಯರ ಹತ್ರ ನೀವು ಶಾಶ್ವತ ಸಚಿವರಾಗ್ರಿ, ಅವ್ರಿಗೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ರಿ. ಶಾಶ್ವತ ನಿಮ್ಮ ಹೆಸರು ಯಾವತ್ತೂ ಸದಾಕಾಲ ಅವ್ರ ಮನಸ್ಸಲ್ಲಿರುತ್ತೆ. ಆ ಕೆಲಸ ಮಾಡಬೇಕು ಅಂತ ಆ ಒಂದು ಇಚ್ಛೆ ಇರಬೇಕು ಅಂತ ನಾನು ಬಿಜೆಪಿ ವಕ್ತಾರರು ಸಿದ್ದನಗೌಡರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ, ಅನ್ಮ್ಯೂಟ್ ಮಾಡಿ ಸಿದ್ದನಗೌಡ್ರೆ. ರೈಟ್, 3 ವರ್ಷ ಸಿದ್ದನಗೌಡ್ರೆ ಮುಖ್ಯಮಂತ್ರಿ ಯಾರು ಅಂತ ಚರ್ಚೆ ಮಾಡಿದ್ವಿ. ಈಗ ತಿಂಗಳಗಟ್ಲೆ ಇಲಾಖೆಗಳು ಖಾಲಿ ಇದಾವೆ, ಏನೋ ನಾಳೆ ಬಹುತೇಕ ಫೈನಲ್ ಅಂತಿದ್ದಾರೆ. ಏನ್ ಹೇಳ್ತೀರಾ, ನಿಮ್ಮ ರಿಯಾಕ್ಷನ್ ಏನು? ನಾಳೆ ಏನ್ ಫೈನಲ್ ಆಗುತ್ತೋ ಇಲ್ಲೋ ಅನ್ನೋದು ಬಹಳ ಗಂಭೀರದ ಪ್ರಶ್ನೆ ರೀ ಮೇಡಮ್. ಇದು ಬಿಜೆಪಿ ಅಲ್ಲ, ಅದು ಕಾಂಗ್ರೆಸ್ ಹೇಳಿದ್ಮೇಲೆ ಮಾಡ್ತಾರೆ, ನುಡಿದಂತೆ ನಡೆಯೋರವರು. ಇಲ್ಲ ಮೇಡಮ್, ಅದು ನುಡಿದಂತೆ ನಡೆದಿದ್ದಾರಲ್ಲ. 5 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ 10 ಕೆಜಿ ಹೇಳಿ 5 ಕೆಜಿನೂ ಕೊಡದೆ ಒಂದು ಹೋಗಿಬಿಟ್ಟಿದಾರಲ್ಲ ಕುಮಾರಸ್ವಾಮಿ ಅವರು. ಪಾಪ ಅದ್ರ ಬಗ್ಗೆ ಬಹಳ ಕುಮಾರ್ ಅವರು ಉತ್ತರ ಕೊಡ್ತಾರೆ. ಬಹಳ ಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಇರಿ. ಕುಮಾರ್ ಅವರು ಒಂದ್ ನಿಮಿಷ ಏನಂತಂದ್ರೆ, ರಾಜ್ಯದೊಳಗಡೆ ಇಷ್ಟೊಂದು ಭೀಕರವಾಗಿರ್ತಕ್ಕಂತ ಬರಗಾಲ ಇದೆ. ಬರಗಾಲ ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕೇಂದ್ರಕ್ಕೆ ಪತ್ರವನ್ನ ಬರೀತಾರೆ. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಒಬ್ಬ ಅಟ್ಲೀಸ್ಟ್ ಇರತಕ್ಕಂಥವ್ರಿಗಾದ್ರೂ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೃಷಿ ಸಚಿವರನ್ನ, ಯಾಕಂದ್ರೆ ಕೃಷ್ಣ ಬೈರೇಗೌಡ ಅವ್ರಿಗೆ ಈಗಾಗಲೇ ಕೃಷಿ ಸಚಿವರಾಗಿ ಅನುಭವ ಇತ್ತು. ನಾನು ಇದು ಅಂದ್ರೆ ಪಾರ್ಟಿ ಬಗ್ಗೆ ಮಾತನಾಡೋಕ್ಕಿಂತ ಕೂಡ ಅದೊಂದು ಹೆಚ್ಚುವರಿಯಾಗಿ ಅವ್ರ ಖಾತೆಯನ್ನ ಕೊಟ್ಟು ಈ ರಾಜ್ಯದೊಳಗೆ ಕೃಷಿಕರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಇದನ್ನಾದ್ರೂ ನಿಭಾಯಿಸಬಹುದು ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗಿತ್ತು. ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಜನತೆಯ ಕಾರ್ಯವನ್ನ ಮಾಡುವಂತ ಇಚ್ಛಾಶಕ್ತಿ ಇಲ್ಲ. ಇವ್ರಿಗೇನದ ರಿಯಲ್ ಎಸ್ಟೇಟ್ ಬಿಡದಿಯನ್ನ ಟೌನ್ಶಿಪ್ ಮಾಡೋದು, ಅಲ್ಲಿ ಹಣ ಹೆಂಗ್ ಮಾಡೋದು, ಏನ್ ಮಾಡೋದು ಅಂತಕ್ಕಂಥ ಒಂದು ವ್ಯವಸ್ಥೆ. ಈಗಾಗಲೇ ಒಂದು ಪೂರ್ವಭಾವಿ ಆಗಿರ್ತಕ್ಕಂಥ ಅವರ ಸಭೆ ಒಳಗಡೆ ಕೆಲವೊಂದು ಹೆಸರುಗಳು ಹರಿದಾಡ್ತಾ ಇದ್ದಾವೆ. ಅಂದ್ರೆ ಸರ್ಕಾರದ ಒಳಗಡೆ ಹಿಂದ್ಗಡೆ ಯಾವ ರೀತಿಯಾಗಿ ವಾಲ್ಮೀಕಿ ಹಗರಣದೊಳಗಡೆ ಹಣವನ್ನ ಹೊಡೆದ್ರು ಅಂತವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕಂತಕ್ಕಂಥ ಕೂಗು ಬರ್ತಾ ಇದೆ. ಹಣವನ್ನ ಯಾವ ರೀತಿ ಯಾರ ಧೈರ್ಯದಲ್ಲಿ ನಮ್ಗೆ ತೆಗೆದು ಕೊಡ್ತಾರೆ? ನಮ್ ಮುಂದೆ ಬರ್ತಕ್ಕಂಥ ಈ ಡಿಸೆಂಬರ್ ಒಳಗಡೆ BBMP ಚುನಾವಣೆಗಳನ್ನ ಮಾಡ್ಬೇಕು, ಇನ್ ಯಾವುದೇ ಕಾರಣ ತೆಗೆದುಕೊಂಡು ಬರಬಾರ್ದು ಅಂತಕ್ಕಂಥದ್ದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದಕ್ಕಾಗಿ ದೌಡ್ನ ಸಂಪುಟಗಳನ್ನ ವಿಸ್ತರಣೆ ಮಾಡಿ ಎಲ್ಲೆಲ್ಲಿ ಹಣ ಇದೆ, ಯಾವ್ಯಾವ ಇಲಾಖೆಯಲ್ಲಿದೆ, ಆ ಹಣವನ್ನೆಲ್ಲನೂ ಡೈವರ್ಟ್ ಮಾಡಿ BBMP ಚುನಾವಣೆಗೆ ಯಾವ ರೀತಿಯಾಗಿ ಹಣ ಕೂಡಿಸ್ಬೇಕು, ಆ ಖಾತೆಯನ್ನು ಯಾರಿಗೆ ಕೊಡಬೇಕು, ಇದೇ ಚಿಂತೆ ಒಳಗಡೆನೆ ಇರ್ತಕ್ಕಂಥದ್ದು. ಸಿದ್ದನಗೌಡ್ರೆ, ನಿಮ್ಗೆ ಪ್ರತಿಪಕ್ಷವಾಗಿ ಹಂಗಂದ್ರೆ ಏನ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಇಷ್ಟೆಲ್ಲ ಮಾಹಿತಿ ಇದ್ದಾಗ ಕಟ್ ಹಾಕ್ಬಿಡ್ಬೇಕು ನೀವು ಆಡಳಿತ ಪಕ್ಷವನ್ನ. ಮಾತಾಡ ಫಸ್ಟ್ ರಿಯಾಕ್ಷನ್. ವಿಶ್ಲೇಷಕರು ಬಂದಾಗ ಕಾಂಗ್ರೆಸ್ ವಕ್ತಾರದ ಅವಶ್ಯಕತೆನೇ ಬರಲ್ಲ. ಕಾಂಗ್ರೆಸ್ ವಕ್ತಾರ ಅವಶ್ಯಕತೆನೇ ಇಲ್ಲ. ನೀವು ಜಸ್ಟಿಫೈ ಮಾಡ್ಕೋತೀರಾ ನೋಡಿ. ನಮ್ಮ ಈ ರೀತಿಯಾಗಿರ್ತಕ್ಕಂಥ ಹಗರಣಗಳು ಯಾವ್ದು ಕೂಡ ಅಲ್ಲ ರೀ. ಗೊತ್ತಿದೆ ಸರ್, ಕುವೆಂಪು ಅವರು ಹೇಳ್ಬಿಟ್ಟಿದ್ದಾರೆ, ನೀವೆಲ್ಲರೂ ಸಹಿತ ಜಿಗಣೆಗಳೇ ಅಂದ್ರೆ ಪಕ್ಷಾತೀತವಾಗಿ ಹೇಳ್ತಿದ್ದಾರೆ.
ನಾಟ್ ಬಿಜೆಪಿ. ಬಿಜೆಪಿ ಅಲ್ಲ, ಎಲ್ಲಾ ಪಕ್ಷದವರು ಅಷ್ಟೇನೆ. ಈಗ ಅವ್ರಿಗೆ ಅವಕಾಶ ಇದೆ. ಪಕ್ಷಾತೀತವಾಗಿ ಕಳೆದ ಸರ್ತಿ ನಿಮಗೆ ಅವಕಾಶ ಇತ್ತು, ನೀವು ಮಾಡಿದ ಅನುಭವವನ್ನ ನೀವು ಇಲ್ಲಿ ಹಂಚಿಕೊಳ್ತಾ ಇದ್ದೀರಿ ಅಷ್ಟೇನೆ. ಇಲ್ಲ ರೀ, ಒಂದ್ ಅನುಮಾನ ಹೇಳಿರಿ. ಅಲ್ಲ, ಈ ಲಕ್ಷಾಂತರ ರೂಪಾಯಿಗಳನ್ನ ವಾಲ್ಮೀಕಿ ಹಗರಣದೊಳಗಡೆ ತಿಂದಿರ್ತಕ್ಕಂಥ ಪ್ರಕರಣಗಳು ಬಿಜೆಪಿ ಸರ್ಕಾರದಲ್ಲಿ ಬಂದ್ ಹೇಳ್ಬಿಡ್ರಪ್ಪ. ಮೂಡ ಹಗರಣದೊಳಗಡೆ ಏನ್ ಸೈಟ್ ತಿಂದ್ರು, ಆ ರೀತಿಯಾಗಿರ್ತಕ್ಕಂಥ ಅಲ್ಲ, ನಿಮ್ಮ ಪಕ್ಷದ ಹಗರಣಗಳು ಬೇಕಾದಷ್ಟು ಇದಾವೆ ಸರ್. ಚೆಕ್ ಅಲ್ಲೆಲ್ಲ ಲಂಚ ತೆಗೆದುಕೊಂಡದ್ದು ಯಾರು ಸರ್? ಪೋಕ್ಸೋ ಹಗರಣದಲ್ಲಿ ಇಲ್ಲಿವರೆಗೂ ಸಿಕ್ಕು ಒದ್ದಾಡ್ತಾ ಇರೋರು ಯಾರು ಸರ್? ಎಲ್ಲ ಇದಾವೆ. ನಿಮ್ಮದು ಒಂದು ದೊಡ್ಡ ಜಾತಕ ಇದೆ, ಅವ್ರದ್ದು ಒಂದು ಜಾತಕ ಇದೆ. ಅದ್ರ ಮಧ್ಯದಲ್ಲಿ ಜನರಿಗೆ ಏನು ನೀವು ಮಾಡಿದ್ದೀರಿ ಅದನ್ನ ಹೇಳಿ. ನೀವು ಯಾವ ರೀತಿಯಾಗಿದ್ರಿ ಅಂದ್ರೆ, ನೀವು ಅವರು ಚಂಡ್ ಕಡ್ದಿದ್ದಾರೆ, ನಿಮ್ಮನ್ನು ಕೈ ಕಡ್ದ ಕೇಸುಗಳು ಇದ್ದಾವಂತ ನೀವು ಹೇಳ್ತಾ ಇದ್ದೀರಿ. ನೋಡ್ರಿ, ಕೈ ಕಡದಕ್ಕೂ ಚಂಡ್ ಕಡದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನೀವು ತಿಳ್ಕೊಳ್ಳಿ, ನಾವು ಕಳ್ಳರು, ಸಾಮಾನ್ಯರ ಕಡಿಮೆ ಕಳ್ಳರು ನಾವು. ತಿಂದು ತೇಗ್ತಕ್ಕಂಥದ್ದು ನೀವು ಕಾಂಗ್ರೆಸ್ಸಿನ ವಕ್ತಾರರು ಜಸ್ಟಿಫೈಡ್ ಮಾಡ್ಕೊಳ್ಳೋಕ್ಕಿಂತ ನೀವೇ ಭಯಂಕರ ಜಸ್ಟಿಫೈಡ್ ಮಾಡ್ಕೊಳ್ತೀರಾ. ಅಲ್ಲಿ ಇರೋದು ಹೇಳ್ತಾ ಇದ್ದೀನಿ ನಾನು. ಎರಡೂ ಪಕ್ಷದವರು ಅವರೇ ನೀವು ಸರ್. ನೀವು ಎರಡೂ ಪಕ್ಷದವರು, ಎಲ್ಲಾ ಪಕ್ಷದವರು, ಆಳುವವರು, ನೀವೆಲ್ಲರೂ ಸಹಿತ ಜನದ್ರೋಹಿಗಳು ಅಂತಾನೆ ಹೇಳ್ತಾ ಇರೋದು ನಾವು. ಈ ಶಬ್ದಗಳು ನೆಕ್ಸ್ಟ್ ಬರ್ತಕ್ಕಂಥ ನೋಡ್ರಿ, ಒಂದು ತಿಂಗಳಿಂದ ಇವತ್ತು ಯಾವುದೇ ರೀತಿಯ ಅಲ್ಲ, ನೀವು ಅವ್ರ ಕ್ಯಾಬಿನೆಟ್ ರಚನೆ ಮಾಡ್ಲಿ ಬಿಡ್ಲಿ ಹೋಗ್ಲಿ, 13 ಜನ ಸಚಿವರಿದ್ದು ಒಂದಲ್ಲ ರೀ, ಕ್ರಸ್ಟ್ ಗೇಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಗಳ ಉದ್ಘಾಟನೆಗೆ ನೀರಾವರಿ ಸಚಿವರು ಹೋಗಿಲ್ಲ ಅಂತಂದ್ರೆ ನೀವು ವಿಶ್ಲೇಷಕರಾಗಿ ಏನ್ ಹೇಳ್ತಾರ ಹೇಳಿ ನೋಡೋಣ. ಇವ್ರು ಸರಿ ಇದೆ ಅಂತ ಹೇಳ್ತಾರ? 13 ಜನ ಆದ್ರೂ ನಡೆಸಬಹುದಲ್ಲ. ಯಡಿಯೂರಪ್ಪನವ್ರು ಒಂದೇ ಇದ್ದಾಗ ಡಿಸಿಷನ್ ತಗೊಂಡ್ರು, ಇಷ್ಟೆಲ್ಲ ಕ್ಯಾಬಿನೆಟ್ ಅದು. ಒಂದು ತಿಂಗಳಿಂದ ಮಾಡಿರ್ತಕ್ಕಂಥ ಕ್ಯಾಬಿನೆಟ್ ದಲ್ಲಿ ಒಂದೇ ಒಂದು ಜನಪರವಾಗಿರ್ತಕ್ಕಂಥದ್ದು, ವೈಯಕ್ತಿಕವಾಗಿ ಅವರು ಸಿಎಂ ಆದ ನಂತರ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಪಾಸ್ಗಳನ್ನು ಮಾಡಿದ್ರು, ಅದನ್ನ ನಾನು ಒಪ್ಕೊಳ್ತೀನಿ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ ಕ್ಯಾಬಿನೆಟ್ ದಲ್ಲಿ 13 ಜನರ ಮೇಲೆ ಸಿಎಂ, ಉಪಮುಖ್ಯಮಂತ್ರಿಗಳು ಕೂಡಿ ಒಂದೇ ಒಂದು ನಿರ್ಣಯವನ್ನ ಕ್ಯಾಬಿನೆಟ್ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಒಳಗಡೆ ಮಾಡ್ಬೋದಿತ್ತಲ್ಲ. ಕ್ಯಾಬಿನೆಟ್ ಅನ್ನು ಯಾರು ಕೇಳ್ತೀವಿ? ನೀವೇನ್ ಮಾಡಿದ್ರಿ ಸರ್? ವಿರೋಧ ಪಕ್ಷದವ್ರು ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರಿ? ಈ ಬೀಳ್ಬೇಕಾಗಿತ್ತು, ಬೀದಿಗೆ ಹೋರಾಟ ಮಾಡ್ಬೇಕಾಗಿತ್ತು, ನಮಗೆ ಸಚಿವರು ಬೇಕು ಅಂತ ಕೇಳಬೇಕಾಗಿತ್ತು. ನೀವು ಇಲ್ಲಿವರೆಗೂ ಸುಮ್ಮನೆ ಇದ್ರಿ. ನೀವು ಯಾಕೆ ಸುಮ್ಮನೆ ಇದ್ರಿ? ನಿಮ್ ಕೆಲಸ ಅಲ್ವಾ? ನಾನು ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು, ಬಿಜೆಪಿಯವರು ಬೀದಿಗಳಿಬೇಕಾಗಿತ್ತು, ವಿಧಾನಸೌಧ ಮುಂದೆ ಹರ್ತಾಳ ಮಾಡಬೇಕಾಗಿತ್ತು, ಧರಣಿ ಮಾಡಬೇಕಾಗಿತ್ತು. ನೀವು ಯಾರು ಮಾಡ್ಲಿಲ್ವಲ್ಲ. ನೀವು ಈ ಸರ್ಕಾರದ ಮೇಲೆ ನಿಮ್ಮ ಮೇಲೆ ಒಂದು ಅಸ್ತ್ರ ಇತ್ತಲ್ವಾ? ಯಾಕೆ ಮಾಡ್ಲಿಲ್ಲ? ಇವಾಗ ಹೇಳ್ತಾ ಇದ್ದೀರಿ. ನೀವು ಒಂದು ತಿಂಗಳಿಂದ ಏನು ಮಾಡಿದ್ರಿ? ನೀವು ಏನೂ ಮಾಡಿಲ್ವಲ್ಲ. ಮೊದಲನೇದಾಗಿ ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಿ ಸರ್. ಅದು ಬಿಟ್ಟು ನೀವೇ ಒಳ ಜಗಳದಲ್ಲಿ ಇದ್ದೀರಾ. ಅವರು ಇದ್ದಾರೆ, ನೀವು ಇದ್ದೀರಾ. ಆದ್ದರಿಂದ ನೀವು ವಿರೋಧ ಪಕ್ಷವಾಗಿ ಮಾಡಬೇಕಾಗಿರೋದು ಇಷ್ಟೇ. ನನಗೆ ಸಚಿವರಿಲ್ಲ, ಸಚಿವರು ಬೇಕು, ನಿಮ್ಮ ಆಡಳಿತ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ ಕೆಲಸ ನಿಮ್ಮಲ್ವಾ ಸರ್? ರೈಟ್. ಅಂದ್ರೆ ಒಂದೇ ಒಂದು ಕೂಗು ಪ್ರತಿಪಕ್ಷವಾಗಿ ಬಿಜೆಪಿ ಕಡೆಯಿಂದ ಬರ್ಲಿಲ್ಲ ಸಚಿವ ಸ್ಥಾನದ ಕುರಿತು. ಯಾಕೆ ಬರಬಾರ್ದು? ಯಾಕೆ ಮಾಡಿಲ್ಲ? ಮಾಧ್ಯಮದಲ್ಲಿ ಹೇಳ್ತೀರಾ ಸರ್? ಸರ್ ನೀವೇ ಮಾತಾಡಿದ್ರೆ ಮಾತಾಡ್ಲಿ, ಅವ್ರ ಸಮಯ ಇರಿ. ಮಾತಾಡಿ. ಪ್ರತಿ ಬಾರಿಯೂ ಕೂಡ ನಮ್ದು ಸಚಿವ ಸಂಪುಟ ನಿರ್ಮಾಣ ಆಗ್ಬೇಕು. ಯಾಕಂದ್ರೆ ಇದ್ದ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಖಾತೆಗಳನ್ನ ತೆಗೆದುಕೊಳ್ತಾ ಇಲ್ಲ. ಈಗಾಗಲೇ ಹೇಳಿದೀವಲ್ಲ, ಯಾಕಂದ್ರೆ ತುಂಗಭದ್ರಾ ಡ್ಯಾಮ್ಗೆ ಅಲ್ಲಿ ಹೋಗದೆ ಇರ್ತಕ್ಕಂಥದ್ದು ವ್ಯವಸ್ಥೆ ನೋಡ್ತೀನಿ. ಸರ್ ಇಲ್ಲ ಐ ಗೋ ವಿತ್ ಯು. ನೀವು ಹೇಳಿದ್ ನಾನು ಒಪ್ಕೊಳ್ತೀನಿ. ಆದ್ರೆ ಸರ್ ನೀವು ಮಾಡಿಲ್ಲ ಅಂತಲ್ಲ, ಪರಿಣಾಮಕಾರಿಯಾಗಿ ಮಾಡೋದು ಅಂತಿದೆ. ಈಗ ನಾವು ಟಿವಿ ನೋಡ್ಕೊಂಡು ಊಟ ಮಾಡೋಕ್ಕೂ ಆ ಊಟವನ್ನು ಅನುಭವಿಸಿ ತಿನ್ನೋಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿ. ಪರಿಣಾಮಕಾರಿಯಾಗಿ ಮಾಡಿದ್ರೆ ಫಲ ಅನ್ನೋದು ಸಿಗುತ್ತೆ ಅನ್ನುವಂಥ ಅರ್ಥ. ಬಿಜೆಪಿಯವರು ನಿಮ್ಮ ಆಂತರಿಕ ಸಮಸ್ಯೆಗಳಲ್ಲಿ ಅಥವಾ ನಿಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗಿರೋದ್ರಿಂದಾಗಿ ರಾಜ್ಯದ ಜನರ ಹಿತಾಸಕ್ತಿ ವಿಚ್ ಇಸ್ ನಾಟ್ ವಿಸಿಬಲ್ ಅಂತ ಹೇಳಿ ಆ ಆಕ್ಷೇಪ. ಮಾತಾಡ್ತೀನಿ ನಿಮ್ ಜೊತೆ. ಓಕೆ. ಶಶಿಕಾಂತ್ ಹೆಡಳ್ಳಿ ಅವರು, ಕೃಷ್ಣ ಬೈರೇಗೌಡರು, ಡಿ ಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ಅವರು, ಈ 13 ಜನದಲ್ಲಿ ಅವ್ರು ಮಾತ್ರ ಕಾಣಿಸ್ತಿದ್ದಾರೆ. ಎಲ್ಲಿ ನೋಡಿದ್ರು ಅವ್ರದೇ ಮಾತುಗಳು, ಎಲ್ಲಿ ನೋಡಿದ್ರು ಅವ್ರದೇ ಕೆಲಸಗಳು. ಈಗ ಉಳಿದಿರೋ ಖಾತೆಗಳನ್ನು ಫಿಲ್ ಮಾಡಿಬಿಟ್ರೆ ಅವರಷ್ಟು ಜನ ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಆಕ್ಟಿವ್ ಆಗಿ ಕೆಲಸ ಮಾಡುವವ್ರನ್ನ ಆಯ್ಕೆ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಅಂಥವ್ರು ಬರಲಿ, ಅಂಥವ್ರನ್ನ ಹುಡುಕ್ರಿ. ಅದು ಬಿಟ್ಬಿಟ್ಟು ನೀವು ಈ ವಯಸ್ಸಾಗಿರ್ತಕ್ಕಂಥವ್ರನ್ನ, ಕೆಲಸ ಮಾಡಕ್ ಬರ್ದೇ ಇರ್ತಕ್ಕಂಥವ್ರನ್ನ, ಅಥವಾ ಈಗಾಗಲೇ ಆ ಅಧಿಕಾರವನ್ನ ಶತಮಾನಗಳಿಂದ ಅನುಭವಿಸ್ಕೊಂಡು ಕೂತಿದಾರಲ್ಲ, ಅವ್ರಿಗೆಲ್ಲರಿಗೂ ಸಹಿತ ಒಂದು ಗೌರವಾನ್ವಿತವಾದ ವಿದಾಯವನ್ನ ಹೇಳಿ, ನೀವು ಕೆಲಸ ಮಾಡ್ತಕ್ಕಂಥವ್ರು ಯಾರು ಅವ್ರನ್ನ ತೆಗೆದುಕೊಂಡು ಬನ್ರಿ. ಅದೇನೋ ಪ್ರದೀಪ್ ಈಶ್ವರ್ ಭಯಂಕರ ಮಾತಾಡ್ತಿರಲ್ವಾ, ಬನ್ರಿ. ಅದೇನು ಕಿತ್ತಾಕ್ತಿರ, ಬನ್ರಿ ಸಚಿವರಾಗಿ. ಆಯ್ತಾ? ಈ ರೀತಿಯಾದಂತ ಒಂದು ಹೊಸ ರಕ್ತದವರು ಬರ್ಲಿ, ಅವ್ರಿಗೊಂದು ಅವಕಾಶ ಕೊಡಿ. ಅಪಾಯ ಆಗಬಾರ್ದು. ಕೆಲವೊಂದು ಪೋಸ್ಟ್ಗಳು
ವ್ಯತಿರಿಕ್ತವಾದಂಥ ನಿರ್ಧಾರಗಳಾಗಬಾರ್ದು. ಅಲ್ಲ, ವ್ಯತಿರಿಕ್ತ ಆದ್ರೂ ಜನರಿಗೆ ಗೊತ್ತಾಗುತ್ತೆ. ಅಲ್ಲ ಸರ್, ಅದು ಸಾಮಾನ್ಯವಾದ ಪೋಸ್ಟ್ ಸರ್, ಅಲ್ಲ. ಇವರು ಸರ್ವೆ ಮಾಡ್ಬೇಕು ಮೇಡಮ್, ಅವರು ಹಿಸ್ಟ್ರಿ ತೆಗಿಬೇಕು. ಇವ್ರು ಏನೇನೆಲ್ಲ ಮಾಡಿದಾರೆ ಇಲ್ಲಿವರೆಗೂ ಅದನ್ನೆಲ್ಲ ನೋಡ್ಕೊಂಡು ಇವ್ರ ಕ್ಯಾಲಿಬ್ರಿಟಿ ಏನಿದೆ ಅದನ್ನ ನೋಡ್ಕೋಬೇಕಾಗುತ್ತೆ. ಈಗ ಕುಮಾರ್ ಅವರು ಉಲ್ಲೇಖ ಈಗ ಮಾಡಿದ್ರು, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಇದ್ರೊಳಗಡೆ ಹೇಳಿ, ಪರವಾಗಿಲ್ಲ. ಕ್ಯಾಲಿಬರ್ ಹೇಳಿದ್ರಲ್ಲ, ಈಗ ಕ್ಯಾಲಿಬರ್ ಹೇಳಿದ್ರಲ್ಲ, ಅದೇ ಕ್ಯಾಲಿಬರ್ ಮೇಲ್ಗಡೆನೆ ನಾಗೇಶ್ ಅವ್ರಿಗೆ ಮರಳಿ ಮತ್ತೆ ಮಿನಿಸ್ಟ್ರಿಕೆಯನ್ನ ಮಾಡ್ತಾ ಇರೋದು. ಯಾವ ಕ್ಯಾಲಿಬರ್ ಅಂದ್ರೆ ಕ್ಯಾಲಿಬರ್ ಯಾರ್ಯಾರು ಎಷ್ಟೇ ಹಣ ತಿಂತಿದ್ದಾರೆ. ಸರ್, ಮಾಡಿದ ಮೇಲೆ ಮಾತಾಡಿ ಸರ್. ಇವಾಗ ಮಾತಾಡೋದು ಅರ್ಲಿ ಆಗುತ್ತೆ. ನಾಳೆ ಮಾಡ್ಲಿ, ಮಾಡಿದ ಮೇಲೆ ಮತ್ತೆ ವಿರೋಧಿಸೋಣ. ನಾವು ನಿಮ್ ಜೊತೆ ಸೇರ್ಬಿಡ್ತೀವಿ. ಸರ್, ಮಾಡಿದ್ಮೇಲೆ ಇಳಿಸೋದು ಬಹಳ ಕಷ್ಟ. ಅದಕ್ಕೂ ಪೂರ್ವದಲ್ಲೇ ಮಾತಾಡ್ಬೇಕು. ಆ ಕೆಲಸ ಮಾಡ್ತಾ ಇದ್ದಾರೆ. ನೈಸ್, ಸಿದ್ದನಗೌಡ್ರೆ, ವೆರಿ ನೈಸ್. ಒಬ್ಬ ಕ್ರಿಮಿನಲ್ ಆಗಿರ್ತಕ್ಕಂಥ ಆರೋಪಿಯನ್ನ ಸಚಿವರನ್ನಾಗಿ ಮಾಡಿದ್ರೆ ನೀವು ವಿರೋಧಿಸಿ ಬೀದಿಗಳಿರಿ, ನಾವು ಬರ್ತೀವಿ ಜೊತೆಗೆ. ಅಲ್ಲ, ಮಾಡಬಾರ್ದು ಅನ್ನೋ ಎಚ್ಚರಿಕೆ ಮಾಡಬಾರ್ದು ನೀವು ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ. ಬಿಜೆಪಿ ಎಲ್ಲಿವರೆಗೂ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕೋದಿಲ್ವೋ ಅಲ್ಲಿವರೆಗೂ ಅವ್ರು ಬರಬಾರ್ದು. ಇಲ್ಲ ಸರ್, ಅಂತ ಡಿಸಿಷನ್ಗೆ ಅವಕಾಶ ಕೊಡಬಾರ್ದು. ಹಂಗೆ ಇವರು ಮಾತಾಡ್ಬೇಕು ಇವ್ರು ಪ್ರತಿಪಕ್ಷ ಮಾತಾಡಿದ್ರೆ ಏನು ಆಗೋದಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಅಂದ್ರೆ ಪ್ರತಿಪಕ್ಷನ ಯಾರು ಕ್ಯಾರೆ ಮಾಡಲ್ಲ. ಅಲ್ಲ, ಇವರು ಅರ್ಲಿಯಾಗಿ ಡಿಸಿಷನ್ ತಗೊಳ್ಳೋದು ಬೇಡ. ಅಲ್ಲಲ್ಲ, ಹಿ ಇಸ್ ನಾಟ್ ಟೆಲ್ಲಿಂಗ್ ದಟ್ ನಾಳೆ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇಲ್ಲ, ಇದಾರೆ ಅಂತ ಹೇಳ್ತಿಲ್ಲ, ಅವ್ರಿಗೆ ಪಾಪಿ ಬಂದಿದೆ ಅಂತ ಹೇಳ್ತಾರೆ. ಇಲ್ಲ, ಅವರು ಆ ಅವಕಾಶಗಳು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬರದೇ ಇರ್ಲಿ ಅಂತವ್ರು ನಾನು ಹೇಳ್ತಾ ಇರೋದು ಸರ್. ಯಾವುದೇ ಇರ್ಲಿ, ಅಲ್ಲ, ನಂಗೆ ಅಪರಾಧದ ಹಿನ್ನೆಲೆ ಇದ್ದವರು ಬರ್ಕೊಡ್ದು, ಹೌದು, ಒಳ್ಳೆ ಸಚಿವ ಸಂಪುಟ ಆಗ್ಬೇಕು, ಅದರಲ್ಲಿ ಕೆಲಸ ಮಾಡೋರು ಬರ್ಬೇಕು. ಆದ್ಮೇಲೆ ಈ ಹಳೆ ಬೇರು ಹೊಸ ಚಿಗುರು ಸೇರ್ಬೇಕು. ಸೇರ್ಬಿಟ್ಟು ಹೊಸ ಒಂದು ಸೊಗಸಾದಂತ ಕೆಲಸ ಮಾಡಬೇಕು. ಅದನ್ನ ನಾವು ಯೋಚನೆ ಮಾಡ್ಬೇಕು. ಅವ್ರ ಕಣ್ಣು ನಿಮ್ಮ ಕಣ್ಣು ಏನು ಮುಂದಿನ ಚುನಾವಣೆ ಮೇಲೆ ಮಾತ್ರ ಇದೆ, ಗೊತ್ತಿದೆ ಅದು. ಇಲ್ಲ, ಒಂದ್ ನಿಮಿಷ. ಈಗ ನಾಗೇಂದ್ರ ಅವ್ರ ಬಗ್ಗೆ ಸಿದ್ದನಗೌಡರು ಪ್ರಸ್ತಾಪ ಮಾಡಿದಂತ ವಿಚಾರ ಏನಿದೆ ಅದು ವೆಲ್ಕಮಿಂಗೆ, ಎಸ್. ಬಟ್ ನೀವು ಯಾವ ನೈತಿಕತೆಯಲ್ಲಿ ಹೇಳ್ತಾ ಇದ್ದೀರಿ ಸರ್? ನನ್ಗೆ ಅದೊಂದು, ಈಗ ನೀವು ಅಧಿಕಾರದಲ್ಲಿ ಇಲ್ಲದೇ ಇರಬಹುದು, ಬಟ್ ವ್ಯಾಲಿಡ್ ಇನ್ಫಾರ್ಮೇಷನ್, ಹೌದು, ಯಾವುದೋ ಒಂದು ಆರೋಪಿ ಸ್ಥಾನದಲ್ಲಿರ್ಬೋದು, ಅಪರಾಧ ಹಿನ್ನೆಲೆಯಲ್ಲಿ ಇರುವವರನ್ನು ಸಚಿವ ಸಂಪುಟಕ್ಕೆ ತಗೊಳ್ಳೋದು ಅಪಾಯಕಾರಿ, ಅದು ಅಪರಾಧವೇ. ಬಟ್ ನಿಮ್ಗೆ ಹೇಳೋದಕ್ಕೆ ಆ ನೈತಿಕತೆ ಇದೆಯಾ? ಅಲ್ಲ ಮೇಡಮ್, ಈಗ ರಾಜ್ಯದೊಳಗಡೆ ಈ ನೂರಾರು ಕೋಟ್ಯಾಂತರ ರೂಪಾಯಿಗಳನ್ನ ಹಗರಣ ಮಾಡ್ಕೊಂಡು ಅದರಲ್ಲಿ ಕೂಡ ಅಹಿಂದ ಹೆಸರನ್ನ ಹೇಳಿ ಪದೇ ಪದೇ ಅಧಿಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದೊಳಗಡೆ ನೀವು ಏನ್ ಮಾಡಿದ್ದೀರಿ ಅಂತಕ್ಕಂಥದ್ದು ಒಂದ್ ಬೇಕು ರೀ. ಯಾಕಂತಂದ್ರೆ ನಮ್ಮ ಕೇಳುವಾಗ ಲಕ್ಷ್ಮಣ್ ಬಂಗಾರು ನಮ್ಮ ರಾಜ್ಯ ಅಧ್ಯಕ್ಷರಾದಾಗ ಕುಮಾರ್ ಅವರೇ ಝೂಮ್ ಅಲ್ಲಿ ಇದ್ದಾರೆ, ಒಂದು ನಿಮಿಷ ಇರಿ. ಅವರು ಯಾವಾಗಲೂ ಕೂಡ ಒಂದೇ ಒಂದು ಹಗರಣ ಬಂದಾಗ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಅವರನ್ನ ತೆಗೆದು ಹಾಕುವಂತ ಕೆಲಸವನ್ನ ನಮ್ಮ ಅದ್ರೊಳಗಡೆ ಮಾಡಿರ್ತಕ್ಕಂಥದನ್ನ, ಅದೇ ರೀತಿಯಾಗಿರ್ತಕ್ಕಂಥ ಅನೇಕರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಅಂತ ಹಗರಣಗಳ ಬಂದಾಗ LK ಅಡ್ವಾಣಿ ಅವರು ಕೇಂದ್ರದೊಳಗಡೆ ಸರ್ಕಾರದೊಳಗಡೆ ಇದ್ದಾಗ ಅವರ ಮೇಲೆ ಹಗರಣ ಬಂದಾಗ ಹಗರಣ ಪೂರ್ಣ ಆಗುವವರೆಗೂ ಕೂಡ ನಾನು ನಿಲ್ಲೋದಿಲ್ಲ ಅಂತಕ್ಕಂಥ ಈ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಯಾಕ್ರಿ ಕೊಟ್ಟಿಲ್ಲ? ಆರೋಪ ಇದೆ ಅವ್ರ ಮೇಲೆ. 14ರಿಂದ 2026 ಬಿಜೆಪಿ ಸರ್ಕಾರ ಕೇಳಿ, ಕೇಂದ್ರದಲ್ಲಿ ಆಯ್ತಪ್ಪ, ಕರ್ನಾಟಕದ ವಿಚಾರನೆ ಮಾತಾಡೋಣ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಅವರೇ ಅಡ್ವಾಣಿ ಅಂದಿರು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ರಥಯಾತ್ರೆ ಹೆಸರಿನಲ್ಲಿ ₹1 ಒಂದು ಇಟ್ಕೆ ಮಾಡಿದ್ರಲ್ಲಪ್ಪ, ಅದ್ರ ದುಡ್ಡಲ್ಲಿ ಜನರಿಗೆ ಲೆಕ್ಕ ಕೊಟ್ರ? ಅಡ್ವಾಣಿ ಅವರು, ಪ್ರಮೋದ್ ಮಹಾಜನ್ ಅವರು, ಸುಷ್ಮಾ ಸ್ವರಾಜ್ ಅವರು, ಕೇಳಿಸ್ಕೊಳ್ರಿ ಸ್ವಲ್ಪ ಕೇಳಿಸ್ಕೊಳ್ರಿ. ನಿಮ್ಮ ಲೂಟಿ ಕೋರ್ತನ ಇನ್ನು ಮುಂದುವರೆದಿದೆ. ಕೇಳಿಸ್ಕೊಳ್ಳಿ. ಈಗ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರ್ತಾರಾ? ಅಲ್ಲ, ನಿಮ್ದು ಭಾವನೆ ಅರ್ಥ ಆಯ್ತು. ಸಿದ್ದನಗೌಡ್ರೆ, ಒಂದ್ ನಿಮಿಷ. ನಿಮ್ದು ಕಾನ್ಫಿಡೆನ್ಸ್ ಅರ್ಥ ಆಯ್ತು. ಇಲ್ಲ, ನನಗೆ ಉತ್ತರ ಕೊಡಿ. 52 ಬಾರಿ ದೇಶದಲ್ಲಿ ನಡೆದಿರುವ ಎಲ್ಲಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆಯಲ್ಲ, ಸೋರಿಕೆ ಆಗಿರೋದ್ರಲ್ಲಿ ಲೂಟಿ ಹೊಡೆದಿದ್ರಲ್ಲ, ಅದನ್ನ ತನಿಖೆ ಮಾಡಿದಾಗ ಯಾರ್ಯಾರ ಮನೆಯಲ್ಲಿ ಯಾರ್ಯಾರ ಮಕ್ಕಳ ಹತ್ರ ಸಿಕ್ತು ಗೊತ್ತಾ ಪತ್ರಿಕೆಗಳು? ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಬಿಜೆಪಿ ನೈತಿಕತೆ ಕೇಳ್ರಿ. ನೈತಿಕತೆ ಬಗ್ಗೆ ಮಾತಾಡ್ಬೇಡಿ. ಚೆಕ್ ಮುಖಾಂತರ ಕೇಳಿಸ್ಕೊಳಪ್ಪ. ಚೆಕ್ ಮುಖಾಂತರ ಲಂಚ ಇಸ್ಕೊಂಡು ಕರ್ನಾಟಕದ ಮರ್ಯಾದೆ ಕಳೆದಂತ ಯಡಿಯೂರಪ್ಪನವರು ಜೈಲ್ಗೆ ಹೋಗಿದ್ದನ್ನ ಮರ್ತೋಗಕ್ ಸಾಧ್ಯ ಇದೆ ಯಾರಾದ್ರೂ? ಆ ತರದ್ ಯಾವ್ದು ಮಾಡಿದ ನಾವು ಕೇಳಿಸ್ಕೊಳ್ರಿ. ಅಸೆಂಬ್ಲಿಯಲ್ಲೇ ಮಾನ್ಯ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಾಗಿದೆ ಅದಕ್ಕೆ. ಸಚಿವ ಸಂಪುಟದಲ್ಲಿ ಇರ್ತಾರಾ ನೋಡಿ, ಅದನ್ನ ಬಿಡಿಯಪ್ಪ, ಆಯ್ತು.
ಇರ್ತಾರೆ ಅನ್ನೋ PMIKS ನಲ್ಲಿ 14,500 ಕೋಟಿ ರೂಪಾಯಿಗಳು ಪ್ರಧಾನಮಂತ್ರಿಗಳೇ ನೇರವಾಗಿ ಲೂಟಿ ಹೊಡೆದಿದ್ದಾರೆ. ಉತ್ತರ ಕೊಡಕ್ಕೆ ready ಇಲ್ಲ ನೀವು. PMIKS ಅಲ್ಲಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಕೊಡ್ತೀವಿ ಅಂದ್ಬಿಟ್ಟು ಯುವಕರಿಗೆ 14,500 ಕೋಟಿ ಲೂಟಿ ಹೊಡೆದರಲ್ಲ ಪ್ರಧಾನಿಗಳು. ಅದ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ಒಂದ್ ನಿಮಿಷ, ನಾಗೇಂದ್ರ ಅವ್ರ ಬಗ್ಗೆ ನೀವು ಕೇಳಿದ್ರಿ, ಅದನ್ನ ಅಸೆಂಬ್ಲಿಯಲ್ಲೇ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ಅದರಿಂದ ಇದಾಯ್ತು, ತೊಂದರೆ ಆಯ್ತು, ಎಷ್ಟು ಹಣ ಇವ್ರು ಹೇಳ್ತಿರೋದು ಬಿಜೆಪಿ ಅವರು ಸುಳ್ಳು, ರಿಕವರಿ ಆಗಿದೆ, ಅದ್ರ ತನಿಖೆ ನಡೀತಿದೆ, ಕೇಸ್ ನಡೀತಿದೆ. ಇವ್ರು ಮಾತನಾಡುವಾಗ ಕೇಳಿದಲ್ಲ, ಅದ್ ನಮ್ಗೆ ಗೊತ್ತು ಸರ್. ಸಂಪುಟಕ್ಕೆ ಈ ಸತಿ ಇರ್ತಾರ ಇಲ್ಲ ಅದನ್ನ ನಮ್ಮ ನಾಯಕರು ನಿರ್ಧಾರ ತೆಗೆದುಕೋತಾರೆ. ಯಾರ ಮೇಲೆ ಕೇಳಿಸ್ಕೊಳ್ಳಿ, ಬಿಜೆಪಿ ಅವ್ರ ತರ 100ಕ್ಕೆ 100ರಷ್ಟು ಕೇಳಿಸ್ಕೊಳ್ಳಿ. ಗಡಿಪಾರ್ ಆದವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಇವತ್ತು ದೇಶಕ್ಕೆ. ನಾವು ಮಾತನಾಡುವಾಗ ಸ್ವಲ್ಪ ಜೋಪಾನವಾಗಿ ಮಾತಾಡಬೇಕು. ನಾನು ಕೇಳ್ತಿದ್ದೀನಿ ಕೇಳಿ. ಕಾಂಗ್ರೆಸ್ ಹೇಳ್ತೇನೆ ಕೇಳಿ. ಅಪರಾಧದ ಹಿನ್ನೆಲೆ ಮತ್ತು ಆರೋಪಿ ಅಂದ್ರೆ ಏನು ಆರೋಪಿ ಸ್ಥಾನದಲ್ಲಿ ಇರ್ತಾರೆ, ಏನು ಈಗ ಜಾಮೀನ್ ಮೇಲೆ ಇದಾರಲ್ಲ ಅಂತವ್ರಿಗೆ ಅವಕಾಶ ಕೊಡೋದು ಬಹಳಷ್ಟು 100ಕ್ಕೆ 100ರಷ್ಟು ಕಡಿಮೆ ಇದೆ. ನಮ್ಮ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ದೇಶದ ತುಂಬಾ ಇದರ ವಿಚಾರವಾಗಿ ಹೋರಾಟ ಮಾಡ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕಗ್ಗಂಟಾಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಬಹಳ ಮುಖ್ಯವಾಗಿ ನಾಳೆ ಸಾಯಂಕಾಲದೊಳಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ಫೈನಲ್ ಆದ್ರೆ ನಾಳೆ ಸಾಯಂಕಾಲವೇ ಪ್ರಮಾಣ ವಚನ, ಇಲ್ಲಾಂದ್ರೆ ನಾಡಿದ್ದು ಬೆಳಗ್ಗೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂಥ ಲಾಬಿಯನ್ನು ನೋಡಿದ್ರೆ ಬಹಳಷ್ಟು ಹಿರಿಯ ನಾಯಕರು ಅಥವಾ ಶಾಸಕರು ದೆಹಲಿಯಲ್ಲೇ ಬೀಡುಬಿಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮಾತಾಡೋಕ್ಕೆ ಪೂರ್ವದಲ್ಲೇ ನಾವು ಒಂದ್ಸತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ಬೋಣ, ಇದೊಂದು ಅವಕಾಶ ಇದೆ, ಸಚಿವರಾಗಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ಲಾಬಿ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಕಿಂಗ್ ಮೇಕರ್ ಅಂತ ಏನು ಹೇಳ್ತಾರೆ, ಕಿಂಗು ಆಮೇಲೆ ಕಿಂಗ್ ಮೇಕರು ಅವರು ಹೈಕಮಾಂಡ್ವರೆಗೂ ಹೋಗೋ ಒಂದು ಅನಿವಾರ್ಯ ಇವತ್ತು ಅವ್ರಿಗಾಗಿದೆ. ಯಾಕಂದರೆ ಏನೇ ಮಾಡಿದ್ರು ಅವರು ಹೈಕಮಾಂಡ್ ಹತ್ರನೇ ಹೋಗ್ಬೇಕು. ಅವ್ರು ಡಿಸಿಷನ್ ತೊಗೊಂಡ್ಬಿಟ್ಟು ಕೊಡ್ಬೋದಾಗಿತ್ತು ಮೇಡಮ್. ಯಾಕಂದರೆ ಇವಾಗ ಅವ್ರಿಗೆ ಸಿಕ್ಕಿರೋದು ಅವಕಾಶ ಕಾಲಾವಧಿ ಕಮ್ಮಿ ಇದೆ ಮೇಡಮ್. ಅವರಾಗೆ ಫಸ್ಟೇ ಕೊಟ್ಬಿಟ್ಟು ಒಂದು ಇದು ಮಾಡ್ಬೋದಾಗಿತ್ತು. ಸೊ ಯಾಕಂದರೆ ಇವಾಗ ನೀವು ನೋಡ್ಬೋದು ಮುಸ್ಲಿಂ ಸಮುದಾಯದಲ್ಲಿ, ಲಿಂಗಾಯತ ಸಮುದಾಯದಲ್ಲಿ, ಒಕ್ಕಲಿಗರು ಸಮುದಾಯದಲ್ಲಿ ಸುಮಾರು 5ಕ್ಕಿಂತ ಹೆಚ್ಚು ಜನ ಇದ್ದಾರೆ ಏನು ಒಂದು ಸಚಿವ ಸ್ಥಾನಕ್ಕೆ ಪೈಪೋಟಿಯಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಇವ್ರುಗಳಿಗೆಲ್ಲ ಇವರಲ್ಲಿ 3 ಜನಕ್ಕೆ ಮಾತ್ರ ಇವ್ರು ಫೈನಲ್ ಅಂತವ್ರೆ. ಸೊ ಆ 3 ಜನ ಫೈನಲ್ ಮಾಡೋದಲ್ಲೇ ಇವರು ಟೈಮ್ ಮಾಡಿಕೊಂಡು ಇವರು ಏನು ಸಚಿವ ಸಂಪುಟ ಈ ಒಂದು ಕ್ಲೈಮ್ಯಾಕ್ಸಿಗೆ ಬಂದಿದೆ ಅಂತ ನಾವು ಹೇಳ್ತಾ ಇದ್ದೀರಲ್ವ, ಇದಕ್ಕೆ ಮುಕ್ತಾಯ ದಿ ಎಂಡ್ ಅಂತ ಅವ್ರು ಅವಾಗಲೇ ಕೊಟ್ಬಿಟ್ಟು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಏನಕ್ಕೆ ಆ ಕೆಲಸಗಳು ಮಾಡ್ತಾ ಇಲ್ಲ ನೀವು? ಯಾಕಂದರೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯರು ನಾಗರಿಕರು ಕೇಳ್ತಾ ಇರೋದು ಒಂದು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ. ಅದನ್ನು ನೀವು ಕೊಡಬೇಕಾಗಿತ್ತು. ಅದು ಕೊಟ್ಟಿದ್ರೆ ನೀವು ಅರ್ಧ ಅಲ್ಲೇ ಗೆದ್ದು ಬಿಡ್ತಾ ಇದ್ರಿ. ಏನಕ್ಕೆ ಈ ಥರ ನೀವು ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಈ ಒಂಥರ ಹೆಂಗಾಗಿದೆ ಅಂದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರದ್ದು ಒಂಥರ ಮೆಗಾ ಸೀರಿಯಲ್ ಥರ ಆಗಿದೆ. ನಾಳೆ ಎಪಿಸೋಡ್ ಏನು ಬರುತ್ತೆ ನೋಡೋಣ, ವೀಕ್ಷಿಸೋಣ. ಶನಿವಾರ ಭಾನುವಾರ ಬಂತಂದರೆ ಸೋಮವಾರದವರೆಗೂ ಕಾಯೋಣ. ಸೊ ಈ ಥರ ಡಿಲೇ ಮಾಡಿಕೊಂಡು ಜನರನ್ನ ಮಾತ್ರ ಒಂದು ನಳ್ಳಂಗ್ ಮಾಡಿ. ಆದ್ರೆ ಪ್ರತಿಪಕ್ಷದ ಪಾತ್ರ ಏನಿದೆ ಮೇಡಮ್, ನಾಟ್ ಅಪ್ ಟು ದ ಮಾರ್ಕ್. ಈಗ ಶಶಿಕಾಂತ್ ಯಡಳ್ಳಿ ಹೇಳಿದ್ರೆ ಯಾಕೆ 100% ಒಪ್ಕೋಬೇಕು ಅಂದ್ರೆ 1 ವಾರದವರೆಗೂ ತಡಿಬಹುದು. 1 ವಾರದ ಮೇಲೆ ಆ ಇಲಾಖೆಗಳಲ್ಲಿ ಸಚಿವರು ಇಲ್ಲ ಅಂದ್ರೆ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು. ಸಚಿವರು ಬೇಕು, ಇಲಾಖೆ ಕೆಲಸ ಆಗಬೇಕು ಅಂತ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ಇವತ್ತು ವಿರೋಧ ಪಕ್ಷದವರು ಕಿವಿಂಡಿ ಕೆಲಸ ಮಾಡಿಸ್ಬೇಕಾಗಿತ್ತು. ಯಾಕಂದ್ರೆ ಯಾರಿವತ್ತು ಅಧಿಕಾರದಲ್ಲಿ ಇರ್ತಾರೋ ಅವ್ರಿಗಿಂತ ಜಾಸ್ತಿ ಒಂದು ಶಕ್ತಿ ಬಂದ್ಬಿಟ್ಟು ವಿರೋಧ ಪಕ್ಷದವ್ರಿಗಿರುತ್ತೆ. ಯಾಕಂದರೆ ಈ ಕೆಲಸ ಆಗಿಲ್ಲ ಅಂದರೆ ಬೆರಳು ತೋರಿಸಿ ಈ ಕೆಲಸ ಆಗಿಲ್ಲ ಅಂತ ಅವ್ರು ತೋರಿಸ್ಬೋದಾಗಿತ್ತು. ಈ 3 ವರ್ಷದಿಂದ BJP ಅವರು ಸೈಲೆಂಟ್ ಮೋಡಲ್ಲಿದ್ದಾರೆ. ಜನರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನೀವು ಕುಂಭಕರ್ಣ ಥರ ನಿದ್ದೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಜಾಕೆ ನಾವು ಹೊಡಿತೀರಿ, ದಯವಿಟ್ಟು ಎದೋಳಿ, ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ನೋಡ್ರಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಮೇಡಮ್. BJP ಅವರು ಏನಂದರೆ, ಕೆಲವ್ರು ಏನಂತ ಇದ್ದಾರೆ ಅಂದರೆ, ಇವತ್ತು ಆರ್ ಅಶೋಕ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಜಯೇಂದ್ರ ಅವರು ಅಷ್ಟೇ, ಅವರು ಅಡ್ಜಸ್ಟ್ಮೆಂಟ್ಗೆ ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ.
ಸೊ ಹಿಂಗಿದ್ರೆ ನೀವು ಅಭಿವೃದ್ಧಿ ಅನ್ನೋದು ಎಲ್ಲಿ ನೋಡ್ತೀರಾ, ಪಾರದರ್ಶಕತೆ ಎಲ್ಲಿ ನೋಡ್ತೀರಾ ಮೇಡಮ್? ರೈಟ್. ಸಿದ್ದನಗೌಡ್ರೆ, ನೀವು ಹೇಳಬೇಕು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ. ಏನು ಬೇಕಾದರೂ ಆಗ್ತಾ ಇರಲಿ, ನಾವು ಪ್ರಶ್ನೆ ಮಾಡಲ್ಲ ಅಂತನಾ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಶಶಿಕಾಂತ್ ಯಡಳ್ಳಿಯವರೇ, ನೀವು ಹೇಳಬೇಕು ಈ ಡಿಲೇ ಅಲ್ವಾ? ಮೊದಲನೇ ಪ್ರಶ್ನೆ. ಸೇಮ್ ಟೈಮ್ ಈಗ ಹೋಗಿರೋದು ಬಿ ಕೆ ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಇವ್ರ ಇಚ್ಛೆಗಳ ಒಂದಷ್ಟು ಶಾಸಕರಿರ್ತಾರೆ, ಇವ್ರ ಇಚ್ಛೆಯ ಒಂದಷ್ಟು ಶಾಸಕರಿರ್ತಾರೆ, ಇವ್ರ ಇಚ್ಛೆಯ ಒಂದಷ್ಟು. ಆ ಕಾಂಪ್ರಮೈಸಿಂಗ್ ಚರ್ಚೆ ರಣರೋಚಕವಾಗಿರುತ್ತೆ ಹೆಂಗೆ ಅಂತ ಎಲ್ಲರೂ ಒಂದೊಂದು ಲಿಸ್ಟ್ ತೊಗೊಂಡು ಹೋಗಿದ್ದಾರೆ. ಹೌದು, ಪ್ರತಿಯೊಬ್ಬರು. ಸೊ ಈ ಎಲ್ಲರಲ್ಲಿ ಇರ್ತಕ್ಕಂಥ ಕಾಮನ್ ಒಂದು 4 ಹೆಸರು ತೆಗೆದಿರ್ತಾರೆ ಫಸ್ಟಿಗೆ ಮೊದಲು. ಎಲ್ಲ ಈ 4 ಲಿಸ್ಟ್ ಇದಾವೆ. 4 ಲಿಸ್ಟಲ್ಲೂ ಯಾವ್ದಾದ್ರು ಒಂದು ಹೆಸರು ಇತ್ತು ಅಂತಂದ್ರೆ ಇವರು ಆಯ್ಕೆ ಈ ಥರ. ಸೊ ಅದಾದ್ಮೇಲೆ ಯಾರ್ಯಾರು ನಮ್ಮ ಹೆಚ್ಚು ಪ್ರಬಲವಾಗಿದ್ದಾರೆ ಅಂದ್ರೇನು, ಆಕಸ್ಮಿಕವಾಗಿ ಅವ್ರ ಸಚಿವರು ಮಾಡದೇ ಇದ್ರೆ ಬಂಡಿದ್ದು ಬಿಡ್ತಾರೆ ಅನ್ನುವಂಥ ಒಂದು ಅನುಮಾನಗಳಿದಾವಲ್ಲ, ಅವ್ರನ್ನ ಅಳೆದು ತೂಗಿ ಸಹಿತ ಇದೊಂದು ಅವಕಾಶ ಕೊಟ್ಬಿಡೋಣ. ಯಾಕೆ ಬೇಕಪ್ಪ? ಇದು ಅವರು ಪ್ರಭಾವಶಾಲಿಗಳು, ಆಮೇಲೆ ಜಾತಿ ಹಿನ್ನೆಲೆ ಇರ್ತಕ್ಕಂಥವ್ರು. ಆದ್ದರಿಂದ ಅಂಥವ್ರಿಗೆ 2ನೇ ಪ್ರಾಶಸ್ತ್ಯ ಕೊಡ್ತಾರೆ. ಒಂದು 3 ಸೀಟ್ ಹೋಯ್ತಲ್ಲಿ, ಅಲ್ಲಿ ಹೋಗುತ್ತೆ. ಅದಾದ್ಮೇಲೆ ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಯಾರು ಅಂತಂದ್ರೆ ಒಂದಿಷ್ಟು ಮುಂದಿನ ಚುನಾವಣೆಗೆ ಫಂಡ್ ಅನ್ನ ರೈಸ್ ಮಾಡುವ ತಾಕತ್ತಿರ್ತಕ್ಕಂಥವ್ರು ಅವರು ಇದ್ದಾರೆ ಒಂದಿಷ್ಟು. ಯಾಕಂದ್ರೆ ಚುನಾವಣೆ ಸುಮ್ಮನೆ ಆಗೋದಿಲ್ವಲ್ಲ. ಬಿಜೆಪಿ ಹಾಗೆ ಕೋಟ್ಯಾಂತರ ರೂಪಾಯಿ ಎಲ್ಲ ಇಟ್ಕೊಂಡು ಕೂತಿಲ್ವಲ್ಲ ಇವರು. ಹೌದೌದು, ಬಿಜೆಪಿ ಅದು ಎಷ್ಟೋ ಲಕ್ಷ ಕೋಟಿ ರೂಪಾಯಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಮುಂದೆ ಚುನಾವಣೆ ಸುಮ್ಮನೆ ಆಗೋದಿಲ್ಲ, ಚುನಾವಣೆಗೆ ಫಂಡ್ ಬೇಕಾಗುತ್ತೆ. ಆ ಫಂಡ್ ಅನ್ನು ಸಹಿತ ಕಲೆಕ್ಟ್ ಮಾಡತಕ್ಕಂತ ಆ ಒಂದು ಚಾಕಚಕ್ಯತೆ ಇರ್ತಕ್ಕಂಥವ್ರು ಇದಾರಲ್ಲ, ಅವ್ರದ್ದು ಒಂದಿಷ್ಟು ಕೋಟ ಇರ್ತವೆ. ಆದ್ರಿಂದ ಈ ಬೇರೆ ಬೇರೆ ಕೋಟಗಳೆಲ್ಲವನ್ನು ಸೇರಿಸಿ ಆ ನಂತರ ಸಿದ್ದರಾಮಯ್ಯ ಅವರ ಕೋಟ ಯಾವುದು, ಯಾಕಂದ್ರೆ ಅವರು ಬೇಜಾರಾಗಬಾರ್ದಲ್ಲ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಕೋಟ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಕೆಲವು ಜನ ಬಹಳ ಅವಾಗ ಬೆಂಕಿ ಹಚ್ಚಿ ಅವಾಗ ಏನೋ ಅದನ್ನ ಆ ಒಂದು ಸುದ್ದಿ ಮರೆಮಾಚದ ಹಾಗೆ ನೋಡ್ಕೊಂಡ್ರಲ್ಲ ಒಂದಿಷ್ಟು ಜನ. ಸೊ ಅವ್ರಿಗೂ ಬೇಕಲ್ವಾ ಪ್ರಾಮಿನೆನ್ಸ್ ಕೊಡ್ಲೇಬೇಕಾಗುತ್ತೆ, ಅವ್ರಿಗೂ ಸಹಿತ ಅವ್ರ ಸಪೋರ್ಟರ್ಸ್ಗೂ ಕೊಡ್ಬೇಕಾಗತ್ತೆ. ಸೊ ಹರಿಪ್ರಸಾದ್ ಅವರು ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ ಇವಾಗ. ನಿಮ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಅಲ್ಲ, ಲಿಸ್ಟ್ ಅಲ್ಲಿ ಹೇಳಿದ್ರು ಪ್ರಯೋಜನ ಇಲ್ಲ. ಈ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವ್ರ ಲಿಸ್ಟ್ಗಳಲ್ಲಿ ಇದ್ದಾವೆ. ಆದ್ದರಿಂದ ಯಾವಾಗೂ ಈಗ ಜಮೀರ್ದೇ ಒಂದು ಸಮಸ್ಯೆ ಆಗಿದೆ, ಅವ್ರಿಗೆ ಕೊಡಬೇಕೋ ಬೇಡವೋ ಅಂತ. ಜಮೀರ್ ಯಾಕಂದ್ರೆ ಒಂದಿಷ್ಟು ಕಳೆದ ಉಪಚುನಾವಣೆಯಲ್ಲಿ ಪಕ್ಷದ್ರೋಹದ ಕೆಲಸ ಮಾಡಿದ್ರು ಅಂತ ಆರೋಪ ಇರೋದ್ರಿಂದ ಅವ್ರಿಗೆ ಕೊಡಬೇಕೋ ಬೇಡೋ ಅನ್ನೋ ಒಂದು ಜಿಜ್ಞಾಸೆ ಈ ಎಲ್ಲ ಪಟ್ಟಿಗಳಲ್ಲೂ ಇದೆ. ಅದನ್ನು ಹೊರತುಪಡಿಸಿಯೂ ಸಹಿತ ಈಗ ಸಿದ್ದರಾಮಯ್ಯ ಅವ್ರ ಹಿಂದೆ ಇದ್ದಾಗ ಅವ್ರು ಹೈಕಮಾಂಡ್ ಕೇರ್ ಮಾಡ್ತಿರ್ಲಿಲ್ಲ. ತಮ್ಮದೇ ಆದ ಒಂದು ಪಟ್ಟಿ ಇಟ್ಕೊಂಡ್ಬಿಟ್ಟಾರೆ, ಇದು ಆಗಬೇಕು ಅಂತಿದ್ರು, ಅದ್ರಲ್ಲಿ 1-2 ವ್ಯತ್ಯಾಸ ಮಾಡಿಕೊಂಡು ಫೈನಲೈಸ್ ಮಾಡ್ಬಿಡ್ತಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಹಾಗಲ್ಲ. ಈಗ ಪ್ರತಿಯೊಂದಕ್ಕೂ ಸಹಿತ ದಾಕ್ಷಿಣ್ಯ ಅಂತಂದ್ರೆ ಅವ್ರಿಗೆ ನಿಜಕ್ಕೂ ಸಹಿತ CM ಮಾಡಬೇಕು ಅಂತ ಹೈಕಮಾಂಡ್ ಒಲವು ಇರಲಿಲ್ಲ, ಆಯ್ತಾ? ಸೊ ಆದ್ರೆ ಯಾವತ್ತೋ ಒಂದು ಮಾತು ಕೊಟ್ಟು ಬಿಟ್ಟಿದ್ರು ಅವರು. ಆ ಮಾತನ್ನು ಇವರು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರು. ಆದ್ದರಿಂದ ಯಾಕಂತಂದ್ರೆ ಇವ್ರ ಮೇಲೆ ಆರೋಪ ಇದೆ, ಇವ್ರ ಮೇಲೆ ಕೇಸ್ ಇದೆ, ಇವ್ರಿಗೊಂಚೂರು ಹೆಸರು ಹೆಚ್ಚು ಕಡಿಮೆ ಆಗಿದೆ. ಸೊ ಇವುಗಳೆಲ್ಲವೂ ಇರೋದ್ರಿಂದ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ವಿರುದ್ಧವಾದಂಥ ಕಾಂಗ್ರೆಸ್ ಒಂದು ಸಂಸ್ಕೃತಿ ಇದೆ ಅಲ್ವಾ, ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ವಿರುದ್ಧವಾದಂಥ ಹಲವಾರು ಬೆಳವಣಿಗೆಗಳನ್ನ ಇವರು ಮಾಡಿದ್ರಿಂದ ಒಂದಿಷ್ಟು ಹೈಕಮಾಂಡ್ಗೆ ಅಸಮಾಧಾನ ಇತ್ತು. ಆದರೆ ಮಾತಿಗೆ ಕಟ್ಟು ಬಿದ್ದು ಆಮೇಲೆ ಮತ್ತಿನ್ಯಾರೋ ಒಬ್ಬ ಸಿಂಧೆ ಹುಟ್ಟಬಾರದು ಕರ್ನಾಟಕದಲ್ಲಿ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿದ್ರು ಅವರು. ಯಾಕಂದ್ರೆ BJP ಅವ್ರು ಗಾಳ ಹಾಕಿ ಕಾಯ್ತಿರ್ತಾರೆ, ಅವ್ರದ್ದು ಏನು ಕೆಲಸ ಇಲ್ಲ, ಅವ್ರ ಬಹುಮತವನ್ನು ಯಾವತ್ತೂ ಕರ್ನಾಟಕದಲ್ಲಿ ಬರೋದಿಲ್ಲ. ಆದ್ರೆ ಅವ್ರು ಗಾಳ ಹಾಕ್ಬಿಟ್ಟು ಯಾಗೆ ಒಡೆಯೋಣ, ಹೇಗೆ ಒಂದಿಷ್ಟು ಜನ ನಾವು ಕುದುರೆ ವ್ಯಾಪಾರ ಮಾಡೋಣ, ಹೇಗೆ ಈ ಸರ್ಕಾರವನ್ನು ಬೀಳಿಸೋಣ ಯೋಚನೆ ಮಾಡ್ತಾ ಇರ್ತಾರೆ. ಸರ್, ಇಲ್ಲಿವರೆಗೂ ಸಹಿತ ಯಾವತ್ತು ನೀವು ಮುಂಬಾಗಿಲಿಂದ ಸರ್ಕಾರವನ್ನು ರಚನೆ ಮಾಡಿಲ್ಲ ಸಿದ್ದನಗೌಡ್ರೆ. ನೀವು ಇವತ್ತರೆಗೂ ಮಾಡೋದೆಲ್ಲವೂ ಸಹಿತ ಹಿಂಬಾಗಿಲಿನಿಂದ ತಂತ್ರಗಾರಿಕೆ ಮಾಡಿ ಬೇರೆ ಪಕ್ಷದ ಶಾಸಕರನ್ನ ಸೇರಿಸಿಕೊಂಡೆ, ಆಮೇಲೆ ಇಡಿ ಅದು ಇದು ತನಿಖಾ ಸಂಸ್ಥೆಗಳು ಬಳಸಿಕೊಂಡೇ ಮಾಡಿದ್ದು. ನೀವು ಇರ್ತಕ್ಕಂಥದ್ದು ಬಾಂಗ್ಲಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಕೆಲಸನೇ ಅದು, ಮಹಾರಾಷ್ಟ್ರದಲ್ಲಿ ಮಾಡಿದ ಕೆಲಸನೇ ಅದು. ದಯವಿಟ್ಟು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿವರು ಕರ್ನಾಟಕದಲ್ಲಿ ಬಂದಿಲ್ಲ, ಇನ್ಮೇಲೂ ಬರೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಸಮರ್ಥ ನಾಯಕರಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಬರೋದಿಲ್ಲ. ಯಾಕೆ ಸಮರ್ಥ ನಾಯಕರು ಯಾರಾದ್ರೂ ಇದ್ರೆ ಒಬ್ರು ಹೆಸರು ಹೇಳಿ, ಮಾಸ್ ಲೀಡರ್ ಯಾರಾದ್ರೂ ಒಬ್ರು ಇದ್ರೆ ಹೇಳಿ. ಯಾರು ಇಲ್ವಲ್ಲ ನಿಮ್ಮಲ್ಲಿ, ಮಾಸ್ ಲೀಡರ್ಗಳೇ ಇಲ್ಲ ನಿಮ್ಮಲ್ಲಿ. ಆದ್ರಿಂದ ಇವತ್ತವರೆಗೂ ಸಾಧ್ಯ ಇಲ್ಲ. ಆಯ್ತಾಯ್ತು, ಆದ್ರಿಂದ ಅಧ್ಯಕ್ಷರನ್ನ
ಇದು ಆಮೇಲೆ ಉತ್ತರ ಕೊಡ್ಬೇಕು ಡೋಲಾಯಮಾನ ಸಿದ್ದನಗೌಡ್ರೆ. ಸ್ಥಿತಿಯಲ್ಲಿ ನೈಸ್, ಇರೋದು ಕುಮಾರ್ ವಿರೋಧ ಅವರೇ. ಪಕ್ಷದ ನಾಯಕರ ಬರ್ತೀನಿ, ನಾನು ಸ್ಥಾನ. ಮಾಹಿತಿ ನಾನು ತಗೋತೀನಿ. ಆಯ್ತು, ಬರ್ತೀನಿ ತಗೊಳ್ಳಿ, ಆಯ್ತು. ಸಿದ್ದನಗೌಡ್ರೆ, ಈಗ ಮಾತಾಡಿದ್ದನ್ನು ಗಮನಿಸಿದ್ರಿ, ಒಬ್ಬ ಪ್ರಬಲ ನಾಯಕ ಇಲ್ಲ ಅನ್ನುವಂಥದ್ದು. ಎಟ್ ದ ಸೇಮ್ ಟೈಮ್ ನೋಡಿ, ಒಂದು ವಾರದ ಮಟ್ಟಿಗೆ ಸಚಿವ ಸಂಪುಟ ರಚನೆ ಆಗಿಲ್ಲ ಅಂದಾಗ ನೀವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ಯಾಕಂದರೆ ನಾಯಕತ್ವದ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆಗ ಒಂದು ವೀಕ್ ವೆಯ್ಟ್ ಮಾಡ್ಬೋದು. ಆಮೇಲೂ ಆಗಲಿಲ್ಲ ಅಂದರೆ ಧ್ವನಿ ಎತ್ತಬೇಕಾಗಿತ್ತು ಅನ್ನುವಂಥ ಚರ್ಚೆ ಆಯಿತು. ಆದರೆ ನೀವು ಧ್ವನಿ ಎತ್ತಿದ್ದೀರಾ, ಆದರೆ ಪರಿಣಾಮಕಾರಿಯಾಗಿ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕಡೆ ಪಕ್ಷ ಇನ್ನು 20 ಸಚಿವರು ಅಲ್ಲಿ ಕೂತ್ಕೊಂಡ್ರು ಅಂತ ಅಂದ್ಕೊಳ್ಳಿ, ಅಧಿವೇಶನ ಇದೆ, ಧ್ವನಿ ಎತ್ತುತ್ತೀರಾ, ಹೋಮ್ವರ್ಕ್ ಮಾಡ್ತೀರಾ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಕಡೆ ಪಕ್ಷ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತಾರಾ ನಿಮ್ಮ ನಾಯಕರು ಅಂತ? ಡೆಫಿನೆಟ್ಲಿ ಮಾಡ್ತಾರೆ ಮೇಡಮ್. ಯಾಕಂದ್ರೆ ಈಗಾಗಲೇ ಅದರದ ಹೋಮ್ವರ್ಕ್ ನಡೆದಿದೆ. ಮತ್ತು ಒಂದು ಅಧಿವೇಶನದ ಟೈಮ್ ಫಿಕ್ಸ್ ಆದಾಗ ಒಂದು ವಿರೋಧ ಪಕ್ಷವಾಗಿ ಒಂದು ಮೊದಲನೇ ಅಧಿವೇಶನದೊಳಗಡೆ ಯಾವ್ಯಾವ ಸಮಸ್ಯೆಗಳು ಉಳಿದಿದ್ದಾವೆ, ಅಲ್ಲಿಂದ ಇಲ್ಲಿವರೆಗೆ ಯಾವ ಸಮಸ್ಯೆಗಳು ರಾಜ್ಯದೊಳಗಡೆ ತಲೆದೂರಿದ್ದಾವ ಅಂತಕ್ಕಂಥ ಎಲ್ಲಗಳು ಕೂಡ ಒಂದು ಅಧಿವೇಶನದ ಸಮಯದೊಳಗಡೆ ಚರ್ಚೆಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ರಾಜ್ಯದ ಪರವಾಗಿ ವಿರೋಧ ಪಕ್ಷ ಯಾವಾಗಲೂ ಕೂಡ ಅದನ್ನ ಸ್ಪಷ್ಟೀಕರಣ ಕೊಡಿಸುವುದರ ಜೊತೆಗೆ, ಯಾಕಂತಂದ್ರೆ ಈಗ ಗೃಹಲಕ್ಷ್ಮಿ ಒಳಗಡೆ 5,000 ಕೋಟಿ ರೂಪಾಯಿ ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು, ಅದನ್ನ ತೆಗೆದುಕೊಂಡು ಬಂದು ಯಾವುದೇ ಕಾರಣಕ್ಕೂ ಕೂಡ 5,000 ತಿನ್ಲಿಕ್ಕೆ ಬಿಡೋದಿಲ್ಲ. ಅದು ಗೃಹಲಕ್ಷ್ಮಿ ಏನ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಅವ್ರಿಗೆ ಹೋಗ್ಬೇಕು. ಇಂತ ಸುಳ್ಳು ಯಾಕೆ ಹೇಳ್ರಿ ಹೇಳ್ತೀರಿ? 5,000 ಕೋಟಿ CAG ಅವ್ರು ಏನಾದ್ರು ವರದಿ ಕೊಟ್ಟಿದಾರ ನಿಮ್ಗೆ? 5,000 ಕೋಟಿ ಹಾಕ್ಬಿಟ್ಟಿದೀವಿ ಅಂತ ಹೇಳಿ ಸುಳ್ಳು ಹೇಳಿದಾರೆ ಅಂತ ಯಾಕೆ ಸುಳ್ಳು ಹೇಳ್ತೀರಿ? ಸುಳ್ಳು ಯಾಕೆ ಹೇಳ್ತೀರಿ? ಕುಮಾರ್ ಅವರೇ, CAG ವರದಿ ಕೊಟ್ಟಿದ್ಯಾ ನಿಮ್ಗೆ? ಸರ್ಕಾರದಿಂದ ಇತರೆ ಅಕೌಂಟ್ ಹೋಗಿದೆ ಅನ್ನೋದೇನಾದ್ರು ವರದಿ ಬಂದಿದ್ಯಾ ನಿಮ್ಗೆ? ಸುಳ್ಳು ಯಾಕೆ ಹೇಳ್ತೀರಿ? 2 ತಿಂಗಳು ಹಣ ಹಾಕಿಲ್ಲ ಅನ್ನೋದು ಸತ್ಯ, ಒಪ್ಕೋತೇವೆ. ಇವ್ರು CBI ED 14,000 ಕೋಟಿ ಪ್ರಧಾನಿ ನಿಮ್ಮೆಲ್ಲ ತನಿಖೆ ಪ್ರಧಾನಿ ಲೂಟಿ ಡೈರೆಕ್ಟ್ ಆಗಿ 14,000 ಕೋಟಿ ಆಯ್ತಾಯ್ತು. ಹುಡುಗರ ಹೆಸರಿನಲ್ಲಿ ಓಕೆ, ಓಕೆ. ಟ್ರೈನಿಂಗ್ ಕೊಡ್ತೀವಿ ಅಂತ ಅದ್ರ ಬಗ್ಗೆ ಮಾತಾಡ್ರಪ್ಪ. ಆಯ್ತಪ್ಪ, ಸಚಿವರು ಇದ್ಕೊಂಡು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಇಡೀ ದೇಶ ತುಂಬಾ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ, ಯುವ ಜನರು ರಸ್ತೆಗಿಳಿದಿದ್ದಾರೆ, ತಪ್ಪಿಸ್ಕೊಂಡು ಉಳೋಯ್ತಾ ಇದೀರಿ. ಇವಾಗ ನಾಳೆ ಮೋಸ್ಟ್ಲಿ ಯಾವ್ದಾದ್ರು ವಿದೇಶಿ ಪ್ರವಾಸರು ಇರ್ಬೋದೇನೋ, ಪ್ರಧಾನಿಗಳು ಉತ್ತರ ಕೊಡಬೇಕಾಗುತ್ತೆ ಹೌಸಲ್ಲಿ ಅಂತ ನೋಡಿ. ನೀವು ಒಂದ್ ನಿಮಿಷ ಮೇಡಮ್, ನೀವು ಚಳಿಗಾಲದ ಅಧಿವೇಶನಕ್ಕೆ ಬರೋದಾದ್ರೆ ಕೇಳಿಸ್ಕೊಳ್ಳಿ. ಚಳಿಗಾಲದ ಅಧಿವೇಶನಕ್ಕೆ ಬರೋದಾದ್ರೆ ನಿಮ್ಮ ವಿರೋಧ ಪಕ್ಷದ ನಾಯಕರು, ನಿಮ್ಮ ಅಧ್ಯಕ್ಷರು ಕರ್ನಾಟಕಕ್ಕೆ ದೆಹಲಿಯಿಂದ ಏನೇನು ಕೊಟ್ಟಿದ್ದೀರಿ ಆ ಪಟ್ಟಿ ತಗೊಂಬರ ಕೇಳಿ. ಆಮೇಲೆ ಅಧಿವೇಶನದಲ್ಲಿ ನೀವು ಪ್ರಶ್ನೆ ಕೇಳಿ. ಒಂದು ಪಕ್ಷದ ವಕ್ತಾರರಿಗೆ ನಾನು ಕೇಳಿದ ನೀವು ಮಾತಾಡ್ತಾ ಇದ್ರಿ, ಅದಕ್ಕೆ ಕೇಳಿದ್ದೇನೆ, ನೀವು ಅದಕ್ಕೆಲ್ಲ ಉತ್ತರ ಕೊಡಿ. ಮಾತಾಡಕ್ಕೂ ಒಂದ್ ಸ್ವಲ್ಪ ಲಿಮಿಟ್ ಇರ್ಬೇಕ್ರಿ. ಆಯ್ತಪ್ಪ, ಪ್ರಧಾನಿನೇ ನೇರವಾಗಿ 14,000 ಕೋಟಿ ಹೇಳ್ರಿ. ಈ ದೇಶದೊಳಗಡೆ ಅಲ್ಲ, ಎಡಲಿ ಅವ್ರು ಹೇಳಿದ್ರು CAG ವರದಿ ಕೊಟ್ಟರು. ಸುಮ್ಕೊತ್ಕೊಳ್ರಿ. CAG ವರದಿ ಕೊಟ್ಟಿದೆ, ಯಾಕೆ ಕೋಪ ಮಾಡ್ಕೋತೀರಿ? CAG ವರದಿ ಕೊಟ್ಟಿದೆ, 14,000 ಕೋಟಿ ಲೂಟಿ ಹೊಡಿದಿರ ನೇರವಾಗಿ ಅಂತ. ಅದ್ರದ್ದು ಉತ್ತರ ಹೇಳ್ರಿ, ಆಮೇಲೆ ಮಾತಾಡ. ವಿದ್ಯಾರ್ಥಿಗಳು ಜೀವನ ಹಾಳು ಮಾಡಿದಾರಲ್ಲ, ಅದ್ರದ್ದು ಹೇಳ್ರಿ. ಕಥೆ ಪುರಾಣ ಹೇಳ್ತೀರಿ. ಟೈಮ್ ಕೊಡು ಅವ್ರಿಗೆ. ನಮ್ಮ ಕರ್ನಾಟಕದಲ್ಲಿ 5,000 ಕೋಟಿ ಅಕೌಂಟ್ ಹಾಕಿದ್ವಿ. ಲೆಕ್ಕ ತಪ್ಪಿಸ್ಬಿಟ್ರೆ ಎಲ್ಲಿ ವಿಧಾನಸೌಧದಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಸಚಿವ ಸ್ಥಾನದಲ್ಲಿ ಇದ್ದವರು ಲೆಕ್ಕ ತಪ್ಪಿಸ್ಬಿಟ್ರೆ, ಲೆಕ್ಕ ತಪ್ಪಿಸ್ಬಿಟ್ರೆ 100 ರೂಪಾಯಿ ಜನರು ದುಡ್ಡದು ಕಾಂಗ್ರೆಸ್ ಸರ್ಕಾರದಲ್ಲ, ಪರ್ಸನಲ್ ದುಡ್ಡಲ್ಲ, ಅದು ಯಾರ್ದು? 15 ಲಕ್ಷ ಯಾವಾಗ ಕೊಡ್ತೀರಿ ಹೇಳಿ, ಆಮೇಲೆ ಮಾತಾಡೋಣ. 15 ಲಕ್ಷ ದುಡ್ಡು ಯಾವಾಗ ಕೊಡ್ತೀರಿ? 12 ವರ್ಷ ಆಗೋಯ್ತು. ಮಾತಾಡಿ, ಮಧ್ಯ ಮಾತಾಡ್ಬೇಡಿ. ಅಲ್ಲ, ಕಲಿಬಾಡಿ ಕಡೆ ಹೋಗ್ರಿ, ಅಲ್ಲಿ ಹೋಗಿ ಕಾಸು ತಿಂದಿದಾರಲ್ಲ, ಅಲ್ಲಿ ಆಯ್ತಪ್ಪ. 15 ಲಕ್ಷ ಯಾವತ್ತು ಹಾಕ್ತೀರಿ ಹೇಳ್ರಿ. ಒಂದು ಏನಾಯ್ತಂದ್ರೆ, ಈ ಯಾವುದೇ ಅಧಿವೇಶನದೊಳಗಡೆ ಇರ್ತಕ್ಕಂಥ ನಮ್ಮ ಎಡಲಿ ಅವ್ರು ಹೇಳ್ತಾ ಇದ್ರು, ಇವ್ರು ಯಾವಾಗ್ಲೂ ಬಿಜೆಪಿ ಅವರು ಹಿತ್ತಲ ಭಾಗಲಿನಿಂದ ಅಧಿಕಾರಕ್ಕೆ ಬರ್ತಕ್ಕಂಥ ಮುಂದ್ ಕಡೆ ಕೂಡ ಬರ್ತಕ್ಕಂಥ ಇಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಇತಿಹಾಸ ವಕ್ತಾರಕ್ಕಿಂತ ಬಹಳಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ರಾಜೀವ್ ಗಾಂಧಿ ಅವರು ಅಧಿಕಾರದಲ್ಲಿದ್ದಾಗ, ಇಂದಿರಾ ಗಾಂಧಿ ಅವರಲ್ಲಿ ಅಧಿಕಾರದಾಗ, ಇಂದಿರಾ ಗಾಂಧಿ ಅವರು 48 ಬಾರಿ ರಾಜ್ಯ ಸರ್ಕಾರಗಳನ್ನ ಕಿತ್ತು ಹಾಕಿರ್ತಕ್ಕಂಥ, ರಾಜೀವ್ ಗಾಂಧಿ ಅವರು ನಮ್ಮ ತಾಯಿಗಿಂತ ನಾನೇನ್ ಕಡಿಮೆ ಅಲ್ಲ ಅಂತ ಹೇಳಿ 60 ಬಾರಿ ರಾಜ್ಯದ ಒಳಗಡೆ ತುರ್ತು ಪರಿಸ್ಥಿತಿಯನ್ನು ತೆಗೆದುಕೊಂಡು ಬರುವುದರ ಜೊತೆಗೆ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಸಮರ್ಥನೆ ಇರಿ ಸರ್,
ಅಲ್ಲ ಸಮರ್ಥನೆ ಅಲ್ಲಡಿ. ಹೌದು ಸರ್, ನೋಡಿ, ಅವ್ರು ಮಾಡಿದ್ರು ಅದಕ್ಕೆ ನಾವು ಮಾಡಿದೀವಿ ಅಂತಿರಲ್ಲ ಸರ್. ಸರ್, ನೀವು ಈಗ ಎಲ್ಲಾ ವಿಷಯದಲ್ಲೂ ಅವ್ರನ್ನ ಎಡಲಿ ಅವರೇ ನೋಡಿ, ನಾನು ಹೇಳ್ತಾ ಇರೋದೇನಂದ್ರೆ ಚುನಾಯಿತ ಪ್ರತಿನಿಧಿಗಳು ತಮಗೆ ಯಾರು ಬೇಕೋ ಅದನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವದೊಳಗಡೆ ಹಕ್ಕಿದೆಯೋ ಅಥವಾ ಇಲ್ಲೋ ಸರ್ ಅದು ತಪ್ಪು ಸರ್. ನೀವು ಇಡಿ ಐಟಿ ಬಿಟ್ಬಿಟ್ಟು ಆಸೆ ಆಮಿಷ ತೋರಿಸ್ಬಿಟ್ಟು ನೀವು ಈ ರೀತಿಯಾಗಿ ವ್ಯವಸ್ಥೆಯನ್ನು ಹಾಳು ಮಾಡೋದು ತಪ್ಪು. ನಿಮ್ಮ ಅಕೌಂಟ್ ಅಲ್ಲಿ ನಿಮ್ ಬಿಜೆಪಿ ಪಕ್ಷದ ಅಕೌಂಟ್ ಅಲ್ಲಿ 10,000 ಕೋಟಿ ರೂಪಾಯಿಗಳು ಹೆಂಗ್ರಿ ಬಂತು 12 ವರ್ಷದಲ್ಲಿ? ಅದನ್ನ ಹೇಳ್ರಿ. ಇವರು 12 ವರ್ಷಗಳಲ್ಲಿ 10,000 ಕೋಟಿ ಹೆಂಗ್ರಿ ಬಂತು ನಿಮ್ಗೆ? ಕುಮಾರ್ ಅವ್ರೆ ಒಂದ್ ನಿಮಿಷ ಇರಿ, ಪಾಪ ಅಷ್ಟು ದೊಡ್ಡ ಭವನ ಹೆಂಗ್ರಿ ಕಟ್ಬಿಟ್ರೆ? ಯಾಕೆ ನಿಮ್ಗೆ ಈ ತರ? ಒಂದ್ ನಿಮಿಷ ಇರಿ, ಅವ್ರು ಮಾತಾಡ್ಲಿ, ಪಾಪ ಅವ್ರು ಮಾತಾಡ್ಲಿ, ಅವ್ರದ್ದೇನೋ ಭಾವನೆ ಇದೆ, ಝೂಮ್ ಅಲ್ಲಿ ಇದೆ, ಮಾತಾಡಿ. ನೋಡಿ, ನೀವು ಯಾಕಂತಂದ್ರೆ ಪಶ್ಚಿಮ ಬಂಗಾಳದೊಳಗಡೆ ಈ ರೀತಿಯಾಗಿರ್ತಕ್ಕಂಥ ರಾಜಕಾರಣ ಮಾಡಿದ್ರೂ ಕೂಡ ಕೇಂದ್ರದ ಪ್ರಧಾನಮಂತ್ರಿಗಳು ಹೋದ್ರೂ ಕೂಡ ಅಲ್ಲಿ ಅಡ್ಡಗಟ್ಟುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಕೇಂದ್ರದೊಳಗಡೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ದೊಳಗಡೆ ಇರ್ತಕ್ಕಂಥ ನ್ಯಾಯಾಧೀಶರಿಗೆ ದಿಗ್ಬಂಧನವನ್ನು ಸೂಚಿಸಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ತನ್ನ ಅಧಿಕಾರವನ್ನು ಚಲಾಯಿಸಲಿಲ್ಲ. ಗೊತ್ತಾಯ್ತು ನನ್ಗೆ. ಇಲ್ಲಿ ಡಿ ಕೆ ಶಿವಕುಮಾರ್, ವಿಜಯೇಂದ್ರ ಅವರ ಬಗ್ಗೆ, ಆರ್ ಅಶೋಕ್ ಅವ್ರ ಬಗ್ಗೆ ಪ್ರಸ್ತಾಪ ಆಯ್ತು. ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಯಾರು 5,000 ಕೋಟಿನೂ ಕೇಳಲ್ಲ, ಏನೂ ಇಲ್ಲ ಅಂತ ಹೇಳಿ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಹೇಳಿ ನನಗೇನು ಅಂತ ಹೇಳಿದ್ರೆ, ಇವಾಗ ಆಕ್ಟಿವ್ ಆಗಿರೋದು ಡಿ ಕೆ ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಅವರು. ಸೊ ಹಾಗಾಗಿ ಎಲ್ಲಾ ಜಿಲ್ಲೆಗಳು ವೆರಿ ಆಕ್ಟಿವ್ ಆಗಿ ಇವ್ರು 3 ಜನ ಕಾಣಿಸ್ತಾ ಇದ್ದಾರೆ. ಅಲ್ಲಿ 20 ಖಾತೆಲಿ ಸಚಿವರಂತ ಯಾರಾದ್ರೂ ಕೂತ್ಕೊಂಡ್ರೆ ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ಅಡ್ಜಸ್ಟ್ಮೆಂಟು ಇಲ್ಲದೆ ನೇರವಾಗಿ ಪ್ರಶ್ನೆ ಮಾಡ್ಬೇಕು, ಅದನ್ನ ಮಾಡ್ತೀರಾ ಅಂತ ಬಿಜೆಪಿ ಅವರು. 100ಕ್ಕೆ 100ರಷ್ಟು ನಾವು ಪ್ರಶ್ನೆ ಮಾಡ್ತೇವ್ರಿ ಮೇಡಮ್. ಮತ್ತೆ ಈಗಾಗಲೇ ಕೂಡ ಕೃಷ್ಣ ಬೈರೇಗೌಡರ ಬಗ್ಗೆ ಏನು ಆಪಾದನೆಗಳಿದ್ದಾವ ಅವುಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಕೃಷ್ಣ ಬೈರೇಗೌಡರವರಿಗೆ ಇವರು ರಬ್ಬರ್ ಸ್ಟಾಂಪ್ ಮಾಡಿ ಕುಂದಿರ್ಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಿಎಂಪಿ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನ ಕೊಟ್ಟಿಲ್ಲ. ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಧಿಕಾರವನ್ನ ಅದರೊಳಗಡೆ ಸ್ಪ್ಲಿಟ್ ಮಾಡಿ ತನ್ನ ಮುಖ್ಯವಾಗಿರ್ತಕ್ಕಂಥ ಅಧಿಕಾರವನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇಟ್ಕೊಂಡಿರ್ತಕ್ಕಂಥದ್ದು, ಇಷ್ಟು ಖಾತೆಗಳ ಸಮೇತವಾಗಿ. ಎರಡದ್ದು, ರಾಷ್ಟ್ರದೊಳಗಡೆ ಇರಬಹುದು, ಇವತ್ತು ರಾಜ್ಯದೊಳಗಡೆ ಏನೇ ತಲೆದೂರಿದ್ರು ಕೂಡ ಅವುಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ, ಅಸಂಬದ್ಧವಾಗಿ ಮಾತನಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಪ್ರಿಯಾಂಕಾ ಖರ್ಗೆ ಅವರ ಮುಖಾಂತರ ಇಟ್ಟಿರ್ತಕ್ಕಂಥ. ಈಗ ನೋಡಿ 5,000 ಕೋಟಿ 5,000 ಕೋಟಿ 5,000 ಕೋಟಿ ಅಂತ ನೀವು ಪ್ರಸ್ತಾಪ ಮಾಡ್ತಿರೋದ್ರಿಂದಾಗಿ ಗೃಹಲಕ್ಷ್ಮಿ, ಈಗ ನೋಡಿ ಸಿಬಿಐ, ಇಡಿ, ಮೂಡ ಹಗರಣಕ್ಕೂ ಬಂತು ಅನ್ನೋದಾದ್ರೆ 5,000 ಕೋಟಿ ಇಟ್ ಇಸ್ ಅ ಬಿಗ್ ಅಮೌಂಟ್ ಸರ್. ನೀವೇ ಒಂದು ದೂರ ಕೊಟ್ಟು ಕಳಿಸ್ಬೇಕು. ಸಂಪೂರ್ಣವಾಗಿ ಅದರ ಬಗ್ಗೆ 100% ನಾವು ಈ ಅಧಿವೇಶನದಲ್ಲಿ ಕೂಡ ಅವರ ಉತ್ತರವನ್ನ ಕೇಳ್ತೀವಿ. ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ನಿಂತು ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ, ಎಲ್ಲೋ ಒಂದು ಪ್ರಚಾರ ಸಭೆ ಒಳಗಡೆ 5,000 ಕೋಟಿ ಪ್ರಸ್ತಾವ ಆಗಿರ್ತಕ್ಕಂಥದ್ದಲ್ಲ. ನಾವು ಕಾನೂನುಗಳನ್ನ ರಚನೆ ಮಾಡತಕ್ಕಂತ ವಿಧಾನಸಭೆ ಒಳಗಡೆ ಒಬ್ರು ಅಧಿಕೃತವಾಗಿರ್ತಕ್ಕಂತ ಶಾಸಕರೇ, ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರೇ ಅಂಕಿ ಅಂಶಗಳ ಮುಖಾಂತರ ಲಿಖಿತವಾಗಿ ಉತ್ತರವನ್ನು ಕೊಟ್ಟು ತಪ್ಪಾಗಿದೆ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. 5,000 ಕೋಟಿ ಉಮಾಭಾರತಿ ಅವರು ಆಯ್ತು, ಉಟ್ಕೋ ಆಗೋಣ. ಮಾಜಿ ದಿವಂಗತ ಅನಂತ್ ಕುಮಾರ್ ಅವರು 5,000 ಕೋಟಿ ಯಾವಾಗ ಕೊಡ್ತೀರಿ ಪುತ್ರ ದೇಶದ ಜನಕ್ಕೆ? ಉಮಾಭಾರತಿ ಗಂಗಾ ಕ್ಲೀನ್ ಅದ್ರ ಹೆಸರಲ್ಲಿ ಮುಂದುವರೆದು 20,000 ಕೋಟಿ ಕೊಡಲ್ಲ ನೀವು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಇಬ್ರು ಮಹಿಳೆಯರಿಗೆ ಅವಕಾಶ ಏನಾದ್ರೂ ಸಿಗುತ್ತೆ? ಖಂಡಿತ ಸಿಗುತ್ತೆ. ಹೌದಾ? ಖಂಡಿತ ಮಹಿಳೆಯರಿಗೆ ಅವಕಾಶ ಸಿಗುತ್ತೆ. ಇವರೇನು ನಾಟಕ ಆಡ್ತಿದ್ದಾರೆ ಮಹಿಳಾ ಬಿಲ್ಲು, ಅದನ್ನ ದೇಶದ ಮುಂದೆ ನಾವು ಬಟ ಬೈಲ್ ಮಾಡಾಗಿದೆ. ಮೀಸಲಾತಿ ಕೂತ್ಕೊಳ್ರಿ, ನಿಮ್ ಸಚಿವ ಸಂಪುಟದಲ್ಲಿರೋ ಆಯ್ತಪ್ಪ 10 ಜನರ ನಿಮ್ಮ ಕೇಂದ್ರ ಸಚಿವರದ 10 ಜನರ ಹೆಸರು ಹೇಳಪ್ಪ. ಆಯ್ತು, ಕೇಂದ್ರ ಸಚಿವರ 10 ಜನರದ ಹೆಸರು ಹೇಳಪ್ಪ. ಕರ್ನಾಟಕದವ್ರು ಬಿಟ್ಟು 10 ಜನ ಹೆಸರು ಹೇಳಪ್ಪ. ಆಯ್ತು, ಬಿಜೆಪಿ ನಾವು ವಕ್ತಾರರಿಗೆ ಕೇಳ್ತೀನಿ, ಕೇಂದ್ರದ ಸಚಿವರು ಆದ್ರೆ ಅವ್ರಿಗೆ ಗೊತ್ತಿದೆ ಅಷ್ಟು ಜನರದ ಹೆಸರು ಸದ್ಯ ಅಂತ ದೇಶದ ಜನರಿಗೆ ಯಾರು. ಆಯ್ತು, ಕುಮಾರಸ್ವಾಮಿ ಉದಾಹರಣೆ ಕೊಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು,
ಯಾವ್ಯಾವ ರಾಜ್ಯದಲ್ಲೋ ಕೆಲಸ ಮಾಡ್ತಿದಾರಪ್ಪ. ಶನಿವಾರ ಭಾನುವಾರ ಆಯ್ತು ಅಂದ್ರೆ ಕರ್ನಾಟಕಕ್ಕೆ ಬರೋದು, ಏನೇನೋ ಬಗಳೆ ಬಿಡೋದು, ಹೋಗೋದು. ಕರ್ನಾಟಕಕ್ಕೆ ಇಂಥ ಕಾರ್ಯಕ್ರಮ ತಂದಿದ್ದೀವಿ ಅಂತ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅವರು. ಚಾಲೆಂಜ್ ಮಾಡ್ತೀನಿ ಅವ್ರಿಗೆ. ಕಳೆದ ಚುನಾವಣೆಯಲ್ಲಿ ಗೆದ್ದು ಬಂದು ಮತ್ತೆ ಮಂತ್ರಿ ಆದ್ರಲ್ಲ, ಏನ್ ಕರ್ನಾಟಕದ ಕಾರ್ಯಕ್ರಮ ತಂದ್ರು ಹೇಳಿ. ಮೇಕೆದಾಟು ಯೋಜನೆಗೆ 24 ಗಂಟೆ ಒಳಗಡೆ ಪರ್ಮಿಷನ್ ಕೊಡಿಸ್ತೀನಿ ಅಂದ್ರು. ಯಾಕಪ್ಪ ಕೊಡಿಸ್ತಿಲ್ಲ? ಪೇಶ್ವೆಗಳು ಏನ್ ಕಾರ್ಯಕ್ರಮ ತಂದವ್ರು ಹೇಳ್ರಿ ಕರ್ನಾಟಕಕ್ಕೆ? ಯಾವುದು ಮಾಡಿಲ್ಲ. ಸುಮ್ನೆ ಯಾಕೆ ಬೊಗಳೆ ಬಿಡ್ತೀರಾ ಬಿಜೆಪಿ ಅವರು ಕರ್ನಾಟಕದಲ್ಲಿ? ನಿಮ್ಮ ಬೊಗಳೆ ಇಡೀ ದೇಶದ ಜನ ಗೊತ್ತಾಗೋಗಿದೆ. ಅದಕ್ಕೆ ವಿದ್ಯಾರ್ಥಿಗಳು, ಯುವ ಜನರು ರಸ್ತೆಯಲ್ಲಿದ್ದಾರೆ, ರೈತರು ರಸ್ತೆಯಲ್ಲಿದ್ದಾರೆ. ಕಳ್ತನ ಮಾಡಿ ಸೋನಾ ಮಾಂಗ್ಚೂರ್ನ ಅರೆಸ್ಟ್ ಮಾಡಿ ಇಟ್ಟಿದ್ದೀರಿ. ಈ ತರ ಕೆಲಸಗಳೆಲ್ಲ ಮಾಡಬೇಡಿ ನೋಡಿ. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಆಯ್ತು. ಪ್ರತಿಪಕ್ಷವಾಗಿ ಬಿಜೆಪಿ ಜೆಡಿಎಸ್ ವೀಕೆ ಅನ್ಕೊಳ್ಳೋಣ. ದೇಶದಲ್ಲಿ 12 ವರ್ಷದಿಂದ ನೀವು ಎಲ್ಲಿದ್ದೀರಿ ಅಂತ ಕಾಣಿಸ್ತಾ ಇಲ್ಲ. ಇವತ್ತು ಸೋನಂ ವಾಂಗ್ಚುಕ್ ಮಾತಾಡಬೇಕಾಗಿತ್ತು, ರಾಹುಲ್ ಗಾಂಧಿ ಮಾತಾಡಬೇಕಾಗಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಬೇಕಾಗಿತ್ತು, ನಿಮ್ಮ ಪ್ರಿಯಾಂಕಾ ವಾದ್ರಾ ಅವರು ಮಾತಾಡಬೇಕಾಗಿತ್ತು. ಯಾಕೆ ಮಾತಾಡ್ತಿಲ್ಲ? ಯಾವ್ದು ಕಾಕ್ರೋಚ್ ಪಾರ್ಟಿ ಬರ್ಬೇಕಿತ್ತ ನಿಮಗೆ? ಕಾಕ್ರೋಚ್ ಎಲ್ಲಿದ್ರೆ ಪ್ರತಿಪಕ್ಷವಾಗಿ ಟೀಕೆ ಮಾಡದೆ ಆಗೋಯ್ತು. ದೇಶದ ಜನರ ವಿದ್ಯಾರ್ಥಿಗಳ ತಾಕತ್ತಿದ್ರೆ ದಮ್ಮಿದ್ರೆ ಇವಿಎಂ ಮಿಷನ್ ಬಿಟ್ಟು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಬನ್ನಿ, ದೇಶದಲ್ಲಿ ಅವಾನ ತೋರಿಸ್ತೀವಿ ಅಂತ ನೋಡಿ. ಅವಲ್ಲ ನೋಡಿ ಮೇಡಮ್, ನಾವು ಮೊದಲು ಧ್ವನಿ ಎತ್ತಿದ್ದೆ ನಮ್ಮ ಪಕ್ಷ ರಾಹುಲ್ ಗಾಂಧಿ ಅವರು. ಈ ಪ್ರಧಾನಮಂತ್ರಿ 152 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರ ಬಗ್ಗೆ ಮೊದಲು ಧ್ವನಿ ಎತ್ತಿದವ್ರೆ ನಾವು. ನೋಡಿ ಆ ಬದ್ಧತೆ ಇದೆ ನಮ್ಗೆ. ಇದೆ ಅಕ್ಕೆ ಬಾರ್ 400 ಬಾರ್ ನೀವ್ ಹೇಳಿ. ಲಾಬಿ ಸಿಕ್ಕಾಬಿಟ್ಟೆ ಮೋಸ ಮಾಡಿ, ಕಳ್ತನ ಮಾಡಿ, ಇವಿಎಂ ಮುಖಾಂತರ ಗೆದ್ಬಿಟ್ಟು ಬಂದ್ಬಿಟ್ಟು ಏನ್ ಡ್ರಾಮಾ ಆಡ್ತಾರ್ರಿ ಬಿಜೆಪಿ ಅವರು ದೇಶದಲ್ಲಿ. ಚೋರಿಗಳು ಅವರು, ದೇವರ ಸೊಳ್ಳು ಚೋರಿ. ವಿಸ್ತರಣೆ ಆಗುತ್ತಾ? ಖಂಡಿತ ಮೇಡಮ್. ಇವತ್ತು ಇವ್ರೇನು ಸಂಪುಟ ವಿಸ್ತರಣೆ ಮಾಡ್ತಾ ಇರೋದು ಇದು 2028 ಎಲೆಕ್ಷನ್ದು ಒಂದು ಅದನ್ನ ಒಂದು ದೃಷ್ಟಿಯಲ್ಲೇ ಇವರು ಒಂದು ಪ್ಲಾನ್ ಮಾಡ್ತಾ ಇರೋದು. ಆದ್ರೆ ನಾನು ಬಿಜೆಪಿ ಕಾಂಗ್ರೆಸ್ ಎಲ್ಲಾ ಪಕ್ಷಗಳು ಅದ್ರ ಮೇಲೆ ಇಟ್ಕೊಂಡೇ ಚುನಾವಣೆ ನಾನು ಮಾತಾಡ್ತಾ ಇದ್ದೀನಿ ಮಾಡೋದು. ಸ್ಟ್ರಾಂಗ್ ಇದೆ ಸರ್, ಕುಮಾರ್ ಸ್ಟ್ರಾಂಗ್ ಅಂತ ಗೊತ್ತು. ನಾನು ದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇಶದಲ್ಲಿ ಅವರು ಇದ್ದಾರೆ, ಇವರು ಇದ್ದಾರೆ, ಅವ್ರು ಮಾತಾಡೋದು. ಆದ್ರೆ ಮೇಡಮ್, ಇವತ್ತು ಯುವಕರು, ಒಂದು ಬುದ್ಧಿವಂತ ಯುವಕರು ಮುಂದೆ ಬಂದಿದ್ದಾರೆ. ಇವತ್ತು ಜೆನ್ಜಿ ಅನ್ನೋದೇನಿದೆ, ನಾವು ಆಲ್ರೆಡಿ ತಮಿಳ್ನಾಡಲ್ಲಿ ನೋಡಿದ್ದೀರಿ. ಯಾರು ಏನು ಕೆಲಸ ಮಾಡಿದ್ರೆ ಹೆಂಗೆ ಕೊಡಬೇಕು ನಾವು ಉತ್ತರ ಅಂತ ಅಲ್ಲೂ ತೋರಿಸಿದ್ದಾರೆ. ನೆಕ್ಸ್ಟ್ ಕರ್ನಾಟಕದಲ್ಲೂ ಬಿಜೆಪಿ ಕಾಂಗ್ರೆಸ್ ಅವ್ರಿಗೆ ಒಂದು ತಕ್ಕ ಉತ್ತರ ಜೆನ್ಸಿಗಳು ಕೊಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಇವ್ರು ಬಂದ್ಬಿಟ್ಟು ಲೂಟಿ ಮಾಡಿ ಕೋಟಿ ಮಾಡ್ತಾ ಇದ್ದಾರೆ ಮೇಡಮ್. ಯಾಕಂದ್ರೆ ಇವ್ರಿಗೆ ಜನರ ಒಂದು ಅಭಿವೃದ್ಧಿ ಯಾವುದು ಬೇಕಾಗಿಲ್ಲ ಇವ್ರಿಗೆ. ಇವ್ರೇನಂದ್ರೆ ಇವ್ರು ಲಾಬಿ ಮಾಡ್ಕೊಂಡು ಇವ್ರು ಲೂಟಿ ಮಾಡಿ ಇವ್ರು ಜೋಬ್ ತುಂಬಿಸ್ಕೊಳ್ಳೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಪ್ರೋಗ್ರಾಮ್ ಆಫ್ ವರ್ಕ್ಸ್ ಗೊತ್ತಿಲ್ಲ. ಇವಾಗ ಸಂಪುಟ ಏನ್ ಮಾತಾಡ್ತಾರೆ? ಒಂದ್ ಗ್ರಾಮ ಪಂಚಾಯತಿ ನಾವು 10 ವರ್ಷದಲ್ಲಿ ನ್ಯಾಷನಲ್ ಪಾರ್ಟಿ ನಿಮ್ಮನ್ನ ಅದಕ್ಕೆ ಜೈಲಿಗೆ ಕಳ್ಸೋದ್ರಿ ಅವ್ರು 4 ಜನ ಬಗ್ಗದ್ದು ಮರವಾಗಿ 4 ಜನರನ್ನ ಜೈಲಿಗೆ ಯಾಕಪ್ಪ ಕಳ್ಸೋದ್ರು? ಹಂಗಿದ್ರೆ ಮುಖ್ಯಮಂತ್ರಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಜೈಲಿಗೆ ಯಾಕಪ್ಪ ಕಳ್ಸಿದ್ರು? ಏನ್ ಮಾತಾಡ್ತೀರಿ? ಪ್ರೂಫ್ ಕೊಡಿ. ಆಯ್ತು ಬಿಡಿಪ್ಪ. ಅದಿಬ್ರು ನೀವಿಬ್ರು ಒಂದೇ ಕಾಂಗ್ರೆಸ್ ಇದು ಕಾರ್ಪೊರೇಷನ್ ಗೆಲ್ರಪ್ಪ. ಆಮೇಲೆ ಹೇಳಿ ಮಾತಾಡ್ಲಿ. ಕೃಷಿ ಇರ್ಬೋದು, ಚಿಂತಕರು ಇರಲೇಬೇಕು, ವಿದ್ಯಾರ್ಥಿಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, 108 ಸಮಸ್ಯೆ ಆಗಿದೆ ಸರ್. ನಾವು ಈ 3 ವರ್ಷ ಬರೀ ಹೈಡ್ರಾಮಾ ನೋಡಿದ್ದಾಯ್ತು. ವಾಸ್ತವ ನೋಡೋದಾದ್ರೆ ಕಡೆ ಪಕ್ಷ ಈ 1.5 ವರ್ಷ ಆದರೂ ಕೆಲಸ ಮಾಡ್ತಾರ, ನಿರೀಕ್ಷೆ ಇಟ್ಕೋಬೋದಾ? ಬಹುಶಃ ನಾನು ಅನಿಸಿ ಮಟ್ಟಿಗೆ ಯಾವ ಪಕ್ಷದ ಮೇಲೂ ನಮ್ಮ ನಿರೀಕ್ಷೆಗಳು ಬಹಳ ಕಡಿಮೆ ಇದ್ದಾವೆ. ಯಾಕೆಂದರೆ ಈ ಹಿಂದಿನ ಹಿಸ್ಟ್ರಿ ನೋಡಿದರೆ, ಇತಿಹಾಸ ನೋಡಿದರೆ ಎಲ್ಲ ಪಕ್ಷದವರು ಮಾಡಿದ್ದು ಅದನ್ನೇ. ಇಲ್ಲ ಅಂದರೆ ದೇಶದಲ್ಲಿ 94,000 ಶಾಲೆಗಳು ಮುಚ್ತಾ ಇರಲಿಲ್ಲ ಮೇಡಮ್. ಅಲ್ಲಿರ್ತಕ್ಕಂಥ ಮಕ್ಕಳ ಗತಿ ಏನು ಅಂತ ಗೊತ್ತಿಲ್ಲ. ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಈಗಿರುವ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲೆಗಳನ್ನು ಮತ್ತೆ ಅದನ್ನು ಹೆಚ್ಚು ಮಾಡ್ತಕ್ಕಂಥ, ಅದಕ್ಕೆ ಅನುಕೂಲತೆ ಕೊಡ್ತಕ್ಕಂಥ ಅದನ್ನು ಬಿಟ್ಬಿಟ್ಟು ಹೊಸ ಶಾಲೆಗಳನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಒಪ್ಪೋದಿಲ್ಲ. ಅದನ್ನು ಈಗ ಇರೋದನ್ನು ಮಾಡಿ ಬ್ಯಾಡ್ ಅನ್ನೋದಿಲ್ಲ ನಾನು. ಆದ್ದರಿಂದ ಈಗ ಒಂದು ನಿಮಿಷ, ಶಿಕ್ಷಣ ವ್ಯವಸ್ಥೆ, ಆಮೇಲೆ ಆಸ್ಪತ್ರೆಗಳದ್ದು ಇವೆಲ್ಲ ಆಸ್ಪತ್ರೆ ಗೋಡೆ
ಹೇಳ್ತಿದ್ರು. ಅಲ್ಲಲ್ಲ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕರ್ಮಕಾಂಡಗಳಿದಾವಲ್ಲ ಎಲ್ಲೆಲ್ಲಿ ಅವು ಆಪರೇಷನ್ ಥಿಯೇಟರ್ಗಳು ಬ್ಲಾಸ್ಟ್ ಆಗ್ತಿದಾವೆ ಇದಾವೆ. ಮೇಡಮ್, ಸೊ ಇಂಥ ಸಂದರ್ಭದಲ್ಲಿ ಕುಮಾರ ನೀನ್ ಮಾತಾಡುವಾಗ ನಾನು ಸುಮ್ಮನೆ ಇದ್ದೀನಿ, ಇರಪ್ಪ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಎಲ್ಲ ಭಸ್ಮಾದ್ಮೇಲೆ ಆಯ್ತಾಯ್ತು ಹೇಳ್ತೀನಿ. ಏಯ್ ಇರೋದನ್ನ ನಾನು ಒಪ್ಕೊಳ್ಳೋಣ, ತಪ್ಪು ತಪ್ಪೆ. ಲ್ಯಾಪ್ಟಾಪ್ ಅಲ್ಲಿ ಮಾನಿಟರ್ ಮಾಡ್ತಿರೋದು ಇರ್ಲಿ, ನಾನು ಹೇಳೋದು ಕೇಳ್ಕೊ, ನೀನ್ ಹೇಳೋದು ಲ್ಯಾಪ್ಟಾಪ್ ಅಲ್ಲಿ ಮಾನಿಟರ್ ಮಾಡಬೇಡಿ ಸರ್, ಡೈರೆಕ್ಟ್ ಆಗಿ ಹೋಗಿ ಸಚಿವರಿಗೆ ಕೈ ಕಾಲು ಇರಲ್ವಾ? ಮೇಡಮ್ ನಿಂಗೆ ಹೇಳ್ಬಿಟ್ರಿ ನೀವು ಹೋಗಿ. ಲ್ಯಾಪ್ಟಾಪ್ ಅಲ್ಲಿ ಮಾನಿಟರ್ ಮಾಡ್ತಿರೋರ ಬಗ್ಗೆ ನೀವು ಆಯ್ತಾಯ್ತು, ನೀನು ಬಂದಾಗ ನಿನ್ನ ಸಮಯ ಬಂದಾಗ ಹೇಳುವಂತ ಇರೋ ಒಂದು ನಿಮಿಷ. ಥಿಯೇಟರ್ಗಳಲ್ಲಿ ಬ್ಲಾಸ್ಟ್ ಆಗ್ತಿರೋದು. ಈಗ ಮೇಡಮ್, ಜ್ವಲಂತ ಸಮಸ್ಯೆಗಳು ಇದ್ದಾವೆ, ಹೌದು. ಅವುಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಗಮನ ಕೊಡ್ತಕ್ಕಂಥ ಸರ್ಕಾರ ಬೇಕಾಗಿದೆ. ಆ ಸರ್ಕಾರದ ಕೈ ಕಾಲಾಗಿ ಕೆಲಸ ಮಾಡ್ತಕ್ಕಂಥ ಸಚಿವರು ಬೇಕಾಗಿದ್ದಾರೆ. ಸೊ ಆದ್ದರಿಂದ ನೀವು ಯಾರನ್ನ ಆಯ್ಕೆ ಮಾಡ್ತಿರೋ ಗೊತ್ತಿಲ್ಲ ನಮಗೆ, ಕೆಲಸ ಮಾಡುವವ್ರನ್ನ ಆಯ್ಕೆ ಮಾಡಿ. ಶಿಕ್ಷಣ ಸಚಿವರು ಅವ್ರಿಗೆ ಸ್ವಲ್ಪ ಶಿಕ್ಷಣ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡು. Nice. ಕೃಷಿ ಸಚಿವರು ಕೃಷಿ ಬಗ್ಗೆ ಅನುಭವ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ. ಸೊ ಈ ರೀತಿಯಾಗಿ ಯಾವುದೋ ಸಚಿವರನ್ನ ಇನ್ಯಾರೋ ಕೊಡೋದು, ಅವನ ಅನುಪಡವನ್ನು ತಗೊಂಡೋಗ್ಬಿಟ್ಟು ಪ್ರಧಾನಿ ಮಾಡೋದು, ಇನ್ನೊಬ್ಬನ ತೆಗೆದುಕೊಂಡು ಹೋಗ್ಬಿಟ್ಟು ಅವನು ಜಮೀನಿಗೆ ಒಂದು ಸರ್ತಿ ಹೋಗ್ಬಿಟ್ಟು ಉತ್ತಿರಲ್ಲ ಬಿತ್ತಿರಲ್ಲ ಅವನು ಕೃಷಿ ಸಚಿವನ ಮಾಡೋದು, ಅವನು ಯಾವ PUC ಓದಿರೋದಿಲ್ಲ ಅವನ ಉನ್ನತ ಶಿಕ್ಷಣ ಸಚಿವನ ಮಾಡೋದು. ಇಂಥ ಅಪಸವ್ಯಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಯಾರ್ಯಾರು ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ತಕ್ಕ ಹಾಗೆ ಸಚಿವರನ್ನ ಮಾಡಿ ಬರೀ ಮಾಡುವುದು ಮಾತ್ರ ಅಲ್ಲ, ಅವರಿಂದ ಕೆಲಸ ತೆಗೆದುಕೊಳ್ಳುವ ಆ ಕೆಲಸವನ್ನ ನೀವು ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ. ಶಶಿಕಾಂತ್ ಹೆಡ್ಡಳ್ಳಿ ಅವರು, ಕುಮಾರ್ ಅವರು, ನವೀನ್ ಅವರು, ಸಿದ್ದನಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಹುತೇಕ ಪಟ್ಟಿ ಫೈನಲ್ ಆಗಿದೆ. ನಾಳೆ ಈವ್ನಿಂಗ್ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎನಿಹೌ, ರಾಜ್ಯದ ನಿರೀಕ್ಷೆ, ರಾಜ್ಯದ ಮತದಾರ ಪ್ರಭುಗಳ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ಇರುವಂಥ 1.5 ವರ್ಷ ಅಂತಾನೆ ನಾವು ತಗೊಳ್ಳೋದಾದ್ರೆ ಆಕ್ಟಿವ್ ಸಚಿವರು ಬೇಕು, ಆಕ್ಟಿವ್ ಆಗಿ ಕೆಲಸ ಆಗಬೇಕು, ಇರುವಂಥ ಜ್ವಲಂತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗಬೇಕು ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.